ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕಲ್ನಾಡು ಜಾಬಲ್ ಅಷ್ಟಂಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ಧ್ವನಿಯ ಬಗ್ಗೆ ತರಗತಿಯನ್ನು ಪ್ರಾರಂಭ ಮಾಡಿದ್ದೆ, ಮುಕ್ತಾಯಗೊಂಡಿತ್ತು. ಅದೇ ರೀತಿ ಈಗಿನ ತರಗತಿಯಲ್ಲಿ ಧ್ವನಿಯ ಮುಂದುವರೆದ ಭಾಗವಾದಂತಹ ವ್ಯಂಜಕ ಸಾಮಗ್ರಿಯ ಕುರಿತು ತರಗತಿಯನ್ನು ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಇಲ್ಲಿಯವರೆಗೂ ಸಹ ಭಾರತೀಯ ಕಾವ್ಯಮೀಮಾಂಸೆಯ ತರಗತಿಯನ್ನು ನೋಡ್ತಿದ್ದೀರೋ ಅವರಿಗೆ ಇದು ಮುಂದುವರಿದ ಭಾಗಗಳನ್ನು ನೋಡೋದಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ, ಈಗ ಇಲಾಖೆಯಿಂದ ಬಿಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ವಿವರಣೆ ಮುಖಾಂತರ ಕೊಟ್ಟಿದ್ದೇನೆ ಮತ್ತು ಒಂದಿಷ್ಟು ಸಾಕಷ್ಟು ಅಲ್ಲಿ ಯಾವೆಲ್ಲ ವಿಷಯಗಳ ಹಿನ್ನೆಲೆಯಲ್ಲಿ ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ ಅನ್ನುವಂಥದ್ದನ್ನ ಚರ್ಚೆ ಮಾಡಿದ್ದೆ. ಈ ನಿಟ್ಟಿನಲ್ಲಿ ನೀವು ಓದಲು ಪ್ರಾರಂಭ ಮಾಡಿ ಸ್ನೇಹಿತರೆ. ಮೀಮಾಂಸೆಯ ಕುರಿತು ಎಲ್ಲ ಪ್ರಶ್ನೆಗಳು ಸಹ ಒಂದನ್ನು ಬಿಟ್ಟು ಎಲ್ಲವೂ ಸಹ ತೀನಂ ಶ್ರೀ ಅವರ ಪುಸ್ತಕದಿಂದನೇ ಬಂದಿರುವಂತಹದನ್ನು ನಾನು ಗಮನವಿಟ್ಟು ನೋಡಿದ್ದೇನೆ. ನಂತರ ಇಲ್ಲಿ ಚರ್ಚೆ ಮಾಡುವಂತಹ ಎಲ್ಲ ವಿಷಯಗಳನ್ನು ಗಮನವಿಟ್ಟು ನೀವು ಅರ್ಥೈಸ್ಕೊಂಡಿದ್ದೆ ಆದರೆ ಪರೀಕ್ಷೆಯಲ್ಲಿ ಸರಳವಾಗಿ ಮೀಮಾಂಸೆಯ ಕುರಿತು ನಿಮಗೆ ಉತ್ತರಗಳನ್ನು ಹಾಕೋದಕ್ಕೆ ಸರಿಯಾಗುತ್ತೆ ಅಂತ. ನಂತರ ಮುಂದಿನ ತರಗತಿಗಳಲ್ಲಿ ಸ್ನೇಹಿತರೆ, ಮೀಮಾಂಸೆ ಆದ ತಕ್ಷಣ ನಾನು ಸಾಹಿತ್ಯ ಚರಿತ್ರೆಗೆ ಹೆಚ್ಚು ಒತ್ತನ್ನು ಕೊಡ್ತೇನೆ. ಸಾಹಿತ್ಯ ಚರಿತ್ರೆಯ ತರಗತಿಗಳನ್ನು ಮುಗಿಸ್ತೇನೆ. ಇನ್ನೇನು 2 ತರಗತಿಯಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಮುಗಿಯುತ್ತದೆ. ನಂತರ ನಿಮಗೆ ಸಮಗ್ರವಾಗಿ ಸಂಪೂರ್ಣವಾಗಿ ನಿಮಗೆ ಭಾರತೀಯ ಕಾವ್ಯಮೀಮಾಂಸೆ ಎನ್ನುವಂತಹದ್ದು ವಿಡಿಯೋ ರೂಪದಲ್ಲಿ ಸಿಗುತ್ತೆ. ಆಮೇಲೆ ಪಾಶ್ಚಾತ್ಯ ಕಾವ್ಯಮೀಮಾಂಸೆ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಈಗ ಹೇಳ್ತಾ, ಯಾರೆಲ್ಲ ಕರುನಾಡು ಜಾಬಾಲ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡೋಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಕೇಳ್ತಾ, ಸ್ನೇಹಿತರೆ ಬನ್ನಿ ವ್ಯಂಜಕ ಸಾಮಗ್ರಿ ಎನ್ನುವಂತಹದನ್ನು ನೋಡೋಣ. ಸ್ನೇಹಿತರೆ, ಯಾವುದೇ ಕವಿಗಳಿರ್ಬೋದು, ಒಂದು ಕಾವ್ಯವನ್ನು ರಚನೆ ಮಾಡಿದಾಗ, ಒಂದು ಕೃತಿಯನ್ನು ರಚನೆ ಮಾಡಿದಾಗ ಇಡೀ ಕೃತಿಯ ಒಂದು ಧ್ವನಿ ಏನು ಅಂತ ಕೇಳಿದಾಗ ಅದು ಒಂದು ವ್ಯಂಜಕ ಆಗಿರುತ್ತೆ ಅನ್ನುವಂತಹದನ್ನು ನಾವು ನೋಡಬೇಕಾಗುತ್ತೆ. ಅದನ್ನು ಯಾವ ರೀತಿ ರಚನೆ ಮಾಡ್ತಾನೆ ಅಂದರೆ ವರ್ಣಗಳಿಂದ, ಪದಗಳಿಂದ ರಚನೆ ಮಾಡಿಬಿಟ್ಟು ಅದರಲ್ಲಿ ಒಂದು ಧ್ವನಿಯನ್ನು ಒಬ್ಬ ಕವಿ ಸಾಧಿಸ್ತಾನೆ ಅನ್ನುವಂತಹದ್ದು ನೋಡೋಣ. ಮೊದಲನೇದಾಗಿ ಏನು ಪ್ರಾರಂಭ ಆಗುತ್ತೆ, ತೀನಂ ಶ್ರೀ ಅವರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹದ್ದು ನೋಡಿ. ವರ್ಣಗಳಿಂದ ಹಿಡಿದು ಪೂರ್ಣ ಪ್ರಬಂಧದವರೆಗೆ ಕಾವ್ಯ ಶರೀರದ ಪ್ರತಿಯೊಂದು ಅಂಶವೂ ವ್ಯಂಜಕವಾಗಬಲ್ಲದು ಅನ್ನುವಂತಹದ್ದು. ಅಂದರೆ ಇಡೀ ಕಾವ್ಯದಲ್ಲಿ ಬಳಕೆಯಾದಂತಹ ವರ್ಣ ಅಕ್ಷರಗಳಿರ್ಬೋದು, ಅಲ್ಲಿ ಬರುವಂತಹ ಶಬ್ದಗಳಿರ್ಬೋದು, ಎಲ್ಲವೂ ಸಹ ಕಾವ್ಯ ಶರೀರದಲ್ಲಿ ಏನಾಗ್ಬೋದು, ಒಂದು ವ್ಯಂಜಕವಾಗಬಲ್ಲದು ಅನ್ನುವಂತಹದ್ದು ನೋಡ್ಬೋದು. ನಂತರ ಅರ್ಥವನ್ನು ತಡೆಯಿಲ್ಲದೆ, ಕ್ಲೇಶವಿಲ್ಲದೆ ಸಮರ್ಪಿಸುವುದೇ ಕಾವ್ಯದಲ್ಲಿ ಶಬ್ದ ಕಾರ್ಯ. ಶಬ್ದ ಕಾರ್ಯದ ಮುಖಾಂತರ ಏನಾಗುತ್ತೆ ಅಂದರೆ ಅರ್ಥವನ್ನು ತಡೆಯಿಲ್ಲದೆ, ಕ್ಲೇಶವಿಲ್ಲದೆ ಸಮರ್ಪಣೆ ಮಾಡ್ಕೊಳ್ತಾ ಪ್ರಾರಂಭ ಆಗ್ತಾ ಹೋಗುತ್ತೆ. ನಂತರ ನೋಡ್ಬೋದು, ವಿಭವಾನುಭಾವಾದಿಗಳ ಸಮುಚಿತ ವಿನ್ಯಾಸವೇ ರಸಕ್ಕೆ ವ್ಯಂಜಕ. ವಿಭವಾನುಭಾವಗಳು ಅನುಗುಣವಾದ ವರ್ಣನ ರಚನೆಯುಳ್ಳ ಶಬ್ದದಿಂದ ಪ್ರತೀತವಾದರೆ ರಸಪ್ರತೀತಿ ಇನ್ನಷ್ಟು ಬೇಗ ಚೆನ್ನಾಗಿ ಉಂಟಾಗುತ್ತದೆ. ವರ್ಣಗಳನ್ನು ವ್ಯಂಜಕಗಳೆಂದು ಕರೆಯುವುದು ಈ ದೃಷ್ಟಿಯಿಂದ ಅಂತ ಹೇಳಲಾಗುತ್ತೆ. ಸ್ಟೇಟ್ಮೆಂಟನ್ನು ಅರ್ಥ ಮಾಡ್ಕೊಳ್ಳಿ. ವಿಭವಾನುಭಾವಾದಿಗಳ ಸಮುಚಿತ ವಿನ್ಯಾಸವೇ ರಸಕ್ಕೆ ವ್ಯಂಜಕವಾದಂತಹದ್ದು ಅಂತ. ಅಂದರೆ ರಸದಲ್ಲಿ ಬರುವಂತಹ ಭಾವಗಳು, ಅನುಭಾವಗಳು ಇವೆಲ್ಲವೂ ಸಹ ಏನಾಗಿದೆ ಅಂದರೆ ಯಾವುದಕ್ಕೆ ಪ್ರೇರಣೆ ಆಗಿದೆ, ವ್ಯಂಜಕಕ್ಕೆ ಪ್ರೇರಣೆ ಆಗಿದೆ ಅನ್ನುವಂತಹದ್ದು. ಅಂದರೆ ಏನು ಇಲ್ಲಿ ನಾವು ಮೊದಲು ಅರ್ಥ ಮಾಡ್ಕೋಬೇಕು ಅಂದ್ರೆ, ಒಂದು ಕಾವ್ಯದಲ್ಲಿ ಈ ವಿಭವಾನುಭಾವವಾದಿಗಳಿಗೆ ಕಾರಣವಾದಂತಹ ರಸಗಳೇ ಬಹಳ ಮುಖ್ಯ. ಅವುಗಳ ಮುಖಾಂತರ ವ್ಯಂಜಕ ಅನ್ನುವಂತಹದ್ದು ಸಾಧಿತವಾಗುತ್ತೆ ಅನ್ನುವಂತಹದನ್ನ ತಿಳ್ಕೊಬೇಕು. ಇದು ಇಷ್ಟು ಅರ್ಥದ ಹಿನ್ನೆಲೆ ಅದೇಯನ್ನ ಸೂಚಿಸುವಂತಹದ್ದು. ಅದನ್ನ ಅಭಿನವ್ ಗುಪ್ತಾ ಈ ರೀತಿ ಹೇಳ್ತಾನೆ: ಸ್ವಭಾವತೋ ಈ ಕೇಚನ ವರ್ಣ ಸಂತಪಾಯಂತೀವ ನಿಕೃಂತಾಯತೀವ ಲೇಫಕಾರಾದಾಯ ಇವ ಪರುಷವೃತ್ತಿಪೂರ್ವಕ ಅನ್ನುವಂತಹದನ್ನ ಹೇಳುವಂತಹದ್ದು ಸ್ಟೇಟ್ಮೆಂಟು. ನಂತರ ನೋಡೋಣ ಸ್ನೇಹಿತರೆ, ಸಜೀವ ವ್ಯವಹಾರವನ್ನುಳ್ಳ ಭಾಷೆಯಲ್ಲಿ ಸಮಾನ ಪದಗಳು ನಿಜವಾಗಿಯೂ ಇರುವುದಿಲ್ಲ. 2 ಶಬ್ದಗಳ ವಾಚ್ಯಾರ್ಥ ಒಂದೇ ಆಗಿದ್ದರೂ ಅವುಗಳ ವ್ಯಂಜಕತ್ವ ಮಾತ್ರ ಬೇರೆ ಬೇರೆಯಾಗಿರುತ್ತೆ ಎನ್ನುವಂತಹದನ್ನ ಈ ಸ್ಟೇಟ್ಮೆಂಟನ್ನು ಅಭಿನವ್ ಗುಪ್ತಾ ಹೇಳ್ತಾನೆ ಎನ್ನುವಂತಹದ್ದು. ಅಂದರೆ ಒಂದು ಭಾಷೆಯಲ್ಲಿ ಸಜೀವ ವ್ಯವಹಾರಗಳು ಅಂತ ಸಮಾನ ಪದಗಳು, ಅಂದರೆ ಒಂದು ಭಾಷೆಯಲ್ಲಿ ಸಮಾನ ಪದಗಳು ಬರ್ತವೆ, ನಿಜವಾಗಿಯೂ ಸಹ ಅವು ಇರೋದಿಲ್ಲ. ಅವು ಏನಾಗಿರ್ತವೆ ಅಂದರೆ 2 ಶಬ್ದಗಳು ವಾಚ್ಯಾರ್ಥವು ಒಂದೇ ಆಗಿದ್ದರೂ ಅವುಗಳ ವ್ಯಂಜಕತ್ವ ಮಾತ್ರ ಬೇರೆ ಬೇರೆ ಆಗಿರ್ತದೆ ಅನ್ನುವಂತಹದ್ದು. ಇಂದಿನ ತರಗತಿಯಲ್ಲಿ ಸ್ನೇಹಿತರೆ, ವಾಚ್ಯ ಅಭಿಧಾವೃತ್ತಿ, ಲಕ್ಷ್ಯಾರ್ಥ ಲಕ್ಷಣಾವೃತ್ತಿ, ವ್ಯಂಗ್ಯಾರ್ಥ ವ್ಯಂಜನಾವೃತ್ತಿ ಅನ್ನುವಂತಹದನ್ನ ತಿಳ್ಕೊಳ್ರಿ. ಈ ಕೊನೆಗೆ ಏನು ಕಾವ್ಯದ ಅದಕ್ಕೆ ಉದಾಹರಣೆಗಳನ್ನು ನೋಡಿದ್ರಿ ಅಂದ್ರೆ, ಕೊನೆಗೆ ಕವಿ ಒಂದು ಕಾವ್ಯದಲ್ಲಿ ಏನ್ ಸಾಧಿಸ್ತಾನಪ್ಪ ಅಂದ್ರೆ ವ್ಯಂಜನಾವೃತ್ತಿಯನ್ನ ಸಾಧಿಸ್ತಾನೆ ಎನ್ನುವಂತಹದ್ದು. ಅದರ ಮುಂದುವರೆದ ಭಾಗ ವ್ಯಂಜಕ ಅನ್ನುವಂತಹದ್ದು. ಅಂದ್ರೆ ಇಡೀ ಕಾವ್ಯದಲ್ಲಿ ಏನು ಒಂದು ವ್ಯಂಜಕ ಅನ್ನುವಂತಹದ್ದು ಬಹಳ ಮುಖ್ಯ. ಆ ವ್ಯಂಜಕ ಏನಾಗಿರುತ್ತೆ ಅಂದ್ರೆ ರಸದ ಸಹಾಯದಿಂದ
ತಾನು ಸಾಧಿತವಾಗುತ್ತೆ ಅನ್ನುವಂತಹದನ್ನು ನೋಡ್ಬೋದು. ಇಲ್ಲಿ ವ್ಯಂಜಕ ಅಂತ ಇದ್ದಾಗ ನಾವು ಇನ್ನೂ ಅವುಗಳನ್ನು ಉದಾಹರಣೆಗಳ ಮುಖಾಂತರ ಸ್ಪಷ್ಟಪಡಿಸ್ಕೊಡ್ತಾ ಹೋಗ್ಬೇಕು ಅನ್ನುವಂತಹದನ್ನ ಮುಂದೆ ಉದಾಹರಣೆಗಳು ಬರ್ತವೆ, ಅವು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಒಂದು ಇಲ್ಲಿರುವಂತಹ ಹೇಳಿಕೆಯನ್ನು ನೋಡ್ಬೋದು ಸಂಸ್ಕೃತದಲ್ಲಿರುವಂತಹದ್ದು. ದ್ವಯಂ ಗತಃ ಸಂಪ್ರತಿ ಶೋಚನೀಯತಃ ಸಮಗಾಮ ಪ್ರಾರ್ಥಾಯ ಕಪಾಲಿನಃ ಕಲಾಚಾಸ ಕಾಂತಿಮತಿ ಕಲಾವತ್ ಪ್ರದ್ಯುನ್ಯಸ್ಯ ಲೋಕಸ್ಯ ಚ ನೇತ್ರಕೌಮುದಿ ಅನ್ನುವಂತಹದನ್ನ ಇಲ್ಲಿದೆ. ಇಲ್ಲಿ ಏನು ಇದು ಅರ್ಥವನ್ನ ಸೂಚಿಸುತ್ತೆ ಅಂದ್ರೆ, ಇಲ್ಲಿ ಎರಡು ಪದಗಳನ್ನ ನಾವು ಉಲ್ಲೇಖವನ್ನ ಮಾಡಲಾಗಿದೆ ಸ್ನೇಹಿತರೆ. ಪಿನಾಕಿನಃ ಅನ್ನುವಂತಹದ್ದು, ನಂತರ ಕಪಾಲಿನಃ ಅನ್ನುವಂತಹ ಪದಗಳನ್ನ ಇಲ್ಲಿ ನಾವು ಅಂಡರ್ಲೈನ್ ಮಾಡಲಾಗಿದೆ. ಇದೊಂದು ಕಾವ್ಯದಲ್ಲಿ ಬರುವಂತಹ ಈ ಒಂದು ಪದ್ಯ ಎರಡು ಪದಗಳನ್ನ ಬಳಕೆ ಮಾಡಲಾಗಿದೆ. ಪಿನಾಕಿನಃ ಅನ್ನುವಂತಹದ್ದು, ಕಪಾಲಿನಃ ಅನ್ನುವಂತಹದ್ದು ಎರಡು ಪಾಠಗಳಿವೆ. ಎರಡು ಪರಮೇಶ್ವರನನ್ನೇ ಹೇಳ್ತಕ್ಕದ್ದು. ಅಂದ್ರೆ ಪಿನಾಕಿನಿ ಅಂತ ಏನ್ ಮಾಡ್ತೇವೆ, ಪರಮೇಶ್ವರನ್ನೇ ಕರಿತೇವೆ. ಕಪಾಲಿನಃ ಅಂತ ಹೇಳ್ಬಿಟ್ಟು ಪರಮೇಶ್ವರನನ್ನೇ ನಾವು ಕರಿತಕ್ಕದ್ದು. ಅಂದ್ರೆ ಇದು ಛಂದಸ್ಸಿಗೂ ಹೋಲಿಕೆ ಆಗುತ್ತೆ. ಅಂದರೆ ವ್ಯಂಜಕತ್ವದ ದೃಷ್ಟಿಯಿಂದ ಎರಡು ಸಹ ಏನಾಗಿದೆ, ಅಂತರವಿದೆ. ಶಬ್ದ ನಿಷ್ಪತ್ತಿ ಬಲದಿಂದ ಕಪಾಲಧಾರಿ ತಲೆಯೋಡುಗಳನ್ನು ಧರಿಸಿದವನು ಅನ್ನುವಂತಹದ್ದು. ಅಂದ್ರೆ ಈ ತರ ಧರಿಸಿದಂತವನು ಯಾರಾಗ್ತಾನೆ, ಶಿವನೇ ಆಗ್ತಾನೆ, ಪರಮೇಶ್ವರನೇ ಆಗ್ತಾನೆ ಎಂಬ ಅರ್ಥವನ್ನು ಕೊಟ್ಟು ಜಿಗುಪ್ಸೆಗೆ ವ್ಯಂಜಕವಾಗುವ ಕಪಾಲಿ ಎಂಬ ಶಬ್ದವೇ ಅತ್ಯುಚಿತವಾಗಿದೆ ಅಂತ ಕಲ್ಪಿಸಲಾಗುತ್ತೆ. ಅಂದ್ರೆ ಇಡೀ ಕಾವ್ಯದಲ್ಲಿ ಏನಾಗಿದೆ, ಶಿವನ ಹೋಲಿಕೆಯನ್ನ ಪಿನಾಕಿನಃ ಅನ್ನುವಂತಹದ್ದು ಮತ್ತು ಕಪಾಲಿನಃ ಅನ್ನುವಂತಹ ಎರಡು ಪದಗಳನ್ನ ಕೊಟ್ಟು ಸೌಂದರ್ಯವನ್ನ, ಸೊಬಗನ್ನ ಹೆಚ್ಚಿಸಲಾಗಿದೆ. ಈ ರೀತಿ ಹೆಚ್ಚಿಸಲಾಗಿರುವಂತಹದ್ದು ಏನಾಗಿರುತ್ತೆ ಅಂದ್ರೆ, ಈ ವ್ಯಂಜಕದ ಪದಗಳಾಗಿ ಇವು ಗಮನಿಸ್ತಾ ಇರ್ತವೆ. ಅಂದ್ರೆ ಸಾಮಾನ್ಯವಾಗಿ ಎರಡು ಪದಗಳು ಬಂದು ಕಾವ್ಯದ ಸೊಬಗನ್ನ ಹೆಚ್ಚಿಸುವುದಕ್ಕೆ ಮಾಡುವಂತಹದ್ದು ಏನಾಗುತ್ತವೆ, ಅವೇ ವ್ಯಂಜಕ ಸಾಮಗ್ರಿ ಅಂತ ಹೇಳುವಂತಹದನ್ನ ನಾವು ನೋಡ್ಬೋದು. ಅದನ್ನ ಹೇಳ್ತಾ ನೋಡ್ರಿ, ಪಿನಾಕಪಾಣಿ ಈ ಬಗೆಯ ಶಬ್ದಗಳಿಗೆ ವ್ಯಂಜಕತ್ವ ಬರುವುದು ಬೇರೆಯ ಸನ್ನಿವೇಶದಲ್ಲಿ ಅಂತ ಇನ್ನೊಂದು ಹೇಳಲಾಗುತ್ತೆ. ಅಂದ್ರೆ ಇನ್ನೊಂದು ಉದಾಹರಣೆಯನ್ನ ನಾವು ನೋಡ್ಬೋದು. ಇಲ್ಲಿ ಏನ್ ಸಾಮಾನ್ಯವಾಗಿ ತಿಳ್ಕೊಬೇಕು ಅಂದ್ರೆ, ಒಂದು ಕಾವ್ಯದಲ್ಲಿ ಅಥವಾ ಒಂದು ಪದ್ಯದಲ್ಲಿ ಎರಡು ಪದಗಳೇ ಇಡೀ ಕಾವ್ಯದ ಸೊಬಗನ್ನ ಹೇಳುತ್ತೆ ಅನ್ನುವಂತಹದನ್ನ ಹೇಳುವಂತಹದ್ದು. ನಂತರ ರನ್ನನ ಗದಾಯುದ್ಧದಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ಬೋದು. ಅರುಮೆಯೇ ಬಿಲ್ಲ ಬಿನ್ನಾಣಕ್ಕೆ ಗಾಂಡೀವಿಯಲ್ತು ಪಿನಾಕಪಾಣಿಯು ನೆರೆಯನಿದ್ದಿಚ್ಚೆ ನಿಮ್ಮೊಡನೆ ಕಾದಿ ಗೆಲಲ್ಕೆ ಅನ್ನುವಂತಹದ್ದು. ಇದು ದ್ರೋಣನ ಬಿಲ್ಲುಗಾರಿಕೆಯನ್ನ ಹೊಗಳುತ್ತಾ ಸಾಕ್ಷಾತ್ ಈಶ್ವರನ ಕೈಯಲ್ಲೇ ಆಗದು ಎನ್ನುತ್ತಿದ್ದಾನೆ. ಇಲ್ಲಿ ಗಾಂಡೀವಿ, ಪಿನಾಕಪಾಣಿ ಎಂಬ ಶೌರ್ಯ ಸೂಚಕವಾದ ಶಬ್ದಗಳೇ ಅತ್ಯುಚಿತ ಅನ್ನುವಂತಹದ್ದು. ಅಂದ್ರೆ ಅರಿಮೆಯೇ ಬಿಲ್ಲ ಬಿನ್ನಾಣಕ್ಕೆ ಗಾಂಡೀವಿಯಲ್ತು ಪಿನಾಕಪಾಣಿನಿಯು ಅನ್ನುವಂತಹದ್ದು. ಅಂದ್ರೆ ಇಡೀ ಪರಮಶಿವನೇ ನಿನ್ನನ್ನು ಗೆಲ್ಲಕ್ಕಾಗೋದಿಲ್ಲ ಅಂತ ಏನ್ ಮಾಡ್ತಿದ್ದಾನೆ ಕವಿ, ಕಾವ್ಯದ ಸೊಬಗನ್ನ ದ್ರೋಣಾಚಾರ್ಯನಿಗೆ ಹೋಲಿಸಿ ವರ್ಣನೆಯನ್ನ ಕೊಡ್ತಿದ್ದಾನೆ. ಅಂದ್ರೆ ಈ ಕಾವ್ಯದ ಸಾಲುಗಳಲ್ಲಿ ಏನಾಗ್ತಿದೆ ಅಂದ್ರೆ, ಇವೆರಡು ಪದಗಳನ್ನ ತೆಗೆದುಕೊಂಡ್ಬರುವ ಮುಖಾಂತರ ಕಾವ್ಯದ ಎರಡು ಸಾಲುಗಳು ಸೊಬಗನ್ನ ಹೆಚ್ಚಿಸಿಕೊಂಡಿದೆ ಅನ್ನುವಂತಹದ್ದು ನಮಗೆ ಸೂಚಿಸ್ತಾ ಆಗುತ್ತೆ. ಹಾಗಾದ್ರೆ ಇದು ಒಂದು ಉದಾಹರಣೆ. ನಂತರ ವ್ಯಾಸ ಭಾರತದಲ್ಲಿ ಬರುವಂತಹ ಒಂದು ಪದ್ಯದ ಸಾಲುಗಳನ್ನು ನೋಡೋಣ. ತಥೋ ಜವೇನಾಭಿಸಾರೋ ದೋಷಾತ್ ದುಶ್ಯಾಸ್ತನಪ್ಪುಮಭಿ ಗರ್ಜನಾಮಾನ ದೀರ್ಘೇಶು ನಿವಿಶ್ಯಾತೆ ಬೋರ್ಮಿ ಮತ್ಸು ಜಗ್ರಹ ಕೇಶೇಶು ನರೇಂದ್ರ ಪತ್ನಿ ಅನ್ನುವಂತಹದ್ದು. ಇಲ್ಲಿ ವಿಶೇಷವಾಗಿ ವ್ಯಂಜಕ ಪದ ಯಾವುದು ಅಂದ್ರೆ ನರೇಂದ್ರ ಪತ್ನಿ ಮತ್ತು ಕೇಶೇಶು ಎಂಬ ಪದಗಳು ಪ್ರಮುಖವಾಗಿರುವಂತಹದ್ದು ನೋಡ್ಬೋದು. ನಂತರ ಕಪಾಲಿ, ಹಿಂದೆ ಬಂದಂತಹ ಕಪಾಲಿ, ಪಿನಾಕಿ, ಗಾಂಡೀವಿ, ನರೇಂದ್ರ ಪತ್ನಿ ಇವೆಲ್ಲ ಶಬ್ದದ ನಿಷ್ಪತ್ತಿ ಧ್ವನಿಗೆ ಸಹಾಯಕವಾಗಿದೆ. ಪರ್ಯಾಯ ಪದಗಳು ಇರುವ ಕಡೆಗಳೆಲ್ಲ ಕವಿ ಅವುಗಳ ನಿರುಕ್ತಿಗಳನ್ನು ಗಮನಿಸಿ ಪ್ರಯೋಗ ಮಾಡತಕ್ಕದ್ದು ಅಗತ್ಯ ಅನ್ನುವಂತಹದ್ದು. ಅಂದ್ರೆ ಕಾವ್ಯದಲ್ಲಿ ಕೆಲವೊಂದು ಸತಿ ಕವಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ತರದ ಪದಗಳನ್ನ ಬಳಸಿ ಕಾವ್ಯದ ಸೊಬಗನ್ನು ಹೆಚ್ಚಿಸ್ತಾರೆ. ಹಾಗಾಗಿ ಇದು ಬಹುಮುಖ್ಯವಾಗಿ ವ್ಯಂಜಕ ಆಗುತ್ತೆ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಉದಾಹರಣೆಗೆ ನಿಮಗೆ ಏನ್ ಕೊಡ್ತಾರೆ ಅಂದ್ರೆ, ನಮಗೆ ಹಳಗನ್ನಡದಲ್ಲಿರುವಂತಹ ಇಂಥ ಸಾಲುಗಳನ್ನ ಕೊಟ್ಟು ಇವನ್ನ ಅಂಡರ್ಲೈನ್ ಏನಾದ್ರು ಮಾಡಿಬಿಟ್ಟು ಅಥವಾ ಈ ಪದಗಳನ್ನ ಕೊಟ್ಟು ಇದು ಯಾವುದಕ್ಕೆ ಸಮ ಅಥವಾ ಯಾವುದಕ್ಕೆ ಉದಾಹರಣೆ ಅಂತ ಕೇಳುವಂತಹ ಸಾಧ್ಯತೆಗಳು ನಾವು ನೋಡ್ಬೋದು ಅನ್ನುವಂತಹದ್ದು. ನಂತರ ಸ್ನೇಹಿತರೆ, ಇಲ್ಲಿ ಎಲರು ಎಂಬುದು ಅನೇಕ ಕಾವ್ಯಗಳಲ್ಲಿ ರಸವ್ಯಂಜಕವಾದ ಸನ್ನಿವೇಶಗಳಲ್ಲಿ ಹಿಂದಿನಿಂದ ಬಂದಿರೋದ್ರಿಂದ ಆ ಸಂಸರ್ಗದ ಒಲವೇ ಅದಕ್ಕೆ ಚಾರುತ್ವವನ್ನು ಒದಗಿಸುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ ಈ ತರದ ಪದವನ್ನ ಸಾಕಷ್ಟು ಕವಿಗಳು ಬಳಸ್ತಾ ಇರ್ತಾರೆ ಅನ್ನುವಂತಹದನ್ನ ನೋಡ್ಬೋದು. ನಂತರ ವ್ಯಂಜಕತ್ವವನ್ನು ಸಂದರ್ಭಾದಿಗಳಲ್ಲಿ ಗಮನಿಸಿಯೇ ನಿರ್ಣಯಿಸಬೇಕು ಅಂತ ಹೇಳ್ತಾರೆ. ಅಂದ್ರೆ ವ್ಯಂಜಕವನ್ನ ಕೆಲವೊಂದು ಸಂದರ್ಭಗಳಲ್ಲಿ, ವಿಶೇಷ ಸಂದರ್ಭಗಳಲ್ಲಿ ಬಳಸ್ಬಿಟ್ಟು ಅದನ್ನ ಕಾವ್ಯದ ಸೊಬಗನ್ನ ಹೆಚ್ಚಿಸಲಾಗುತ್ತೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ.
ನಂತರ ಇದು ಪಂಪ ಭಾರತದ ಒಂದು ಸಾಲುವನ್ನು ನೋಡ್ಬೋದು, ಇದರಲ್ಲೂ ಸಹ ಬಳಕೆ ಆಗಿರುವಂತಹದನ್ನ. ಕಾಯ ಕ್ಲೇಶಾದಿ ನಡುವಿಯ ಕಾಯಂ ಪೆಣ್ಣು ಮನದಿಲ್ಕೆ ತಿಂದಂಗದೆ ನಿಂದ ಯಮಳರಾವತೆರಹದಿಂ ನೈಸರೈ ನಿನ್ನ ನನ್ನಿಕಾರನ ಮನಮಂ ಅನ್ನುವಂತಹ ಪದ. ಇಲ್ಲಿ ನನ್ನಿಕಾರನ ಎಂಬುವಂತಹ ಒಂದು ಪದ ಇದೆಯಲ್ಲ, ಅದು ಮೂದಲಿಕೆಯ ಮಾತಾಗಿ ಕಂಡುಬರುತ್ತೆ. ಅಂದ್ರೆ ಅದನ್ನು ತಿರಸ್ಕಾರ ಮಾಡುವಂತಹ ಹಿನ್ನೆಲೆಯಲ್ಲಿ ಆ ಪದ ನನ್ನಿಕಾರನ ಅನ್ನುವಂತಹದ್ದು ಇರುತ್ತೆ. ಈ ರೀತಿ ತಿರಸ್ಕಾರ ಭಾವವನ್ನ ಒಂದು ಪದವನ್ನ ಹಾಕಿ ಅದನ್ನ ಹೇಳುವಂತಹದ್ದಿದೆಯಲ್ಲ, ಅದು ಬಹಳ ಮುಖ್ಯ. ಅದನ್ನ ಇಲ್ಲಿ ನೋಡ್ಬೋದು ಎಂಬುದು ಮೂದಲಿಕೆ. ಇದು ದ್ರೌಪದಿ ಕಾಡಿನಲ್ಲಿ ಧರ್ಮರಾಯನಿಗೆ ಬೈಯುತ್ತಿರುವಂತಹ ಸನ್ನಿವೇಶ, ಅಂದ್ರೆ ಮೂದಲಿಕೆಯನ್ನು ಮಾಡ್ತಿರುವಂತಹ ಸನ್ನಿವೇಶ. ಅಂದ್ರೆ ಈ ತರದ ಪದಗಳನ್ನ ಕವಿ ಹಾಕ್ಬಿಟ್ಟು ಆ ಪದ್ಯದ ಒಂದು ಸೊಬಗನ್ನ ಹೆಚ್ಚುವಂತಹದ್ದು. ಅಂದ್ರೆ ಇದು ಶ್ರೇಷ್ಠ ಕವಿಗಳಿಗೆ ಮಾತ್ರ ಸಾಧ್ಯವಾಗುತ್ತೆ ಅನ್ನುವಂತಹದನ್ನು ನಾವು ತಿಳ್ಕೊಬೇಕು ಸ್ನೇಹಿತರೆ. ನಂತರ ಇದೇ ರೀತಿ ನನ್ನಿಕಾರನ ತಿರಸ್ಕಾರಕ್ಕೆ ಪೋಷಕವಾಗಿದೆ ಅಂತ ಹೇಳಲಾಗುತ್ತೆ. ಈ ಪದ ತಿರಸ್ಕಾರಕ್ಕೆ ಬಳಕೆ ಮಾಡಲಾಗುತ್ತೆ. ಈ ಒಂದು ಇಷ್ಟು ಸಾಲುಗಳನ್ನು ಹೇಳ್ಬಿಟ್ಟು ಈ ತರದ ಒಂದು ಪದವನ್ನ ಹಾಕಿದಾಗ ಅದು ಸಾಮಾನ್ಯವಾಗಿ ನಮಗೆ ಗೋಚರ ಆಗುತ್ತೆ ಅಂತ. ನಂತರ ಹರಿಶ್ಚಂದ್ರ ಕಾವ್ಯದಲ್ಲಿ ಬರುವ ನನ್ನಿಕಾರಂ ಕಾವ ಕಾಡುತ್ತಾ ಎಂಬುದು ವ್ಯಂಜಕತ್ವವನ್ನು ತಂದದ್ದನ್ನೇ ತಿಳಿಸುತ್ತದೆ ಅಂತ ಹೇಳಲಾಗುತ್ತೆ. ಅಂದ್ರೆ ಈ ತರ ಪದಗಳನ್ನ ಬಳಸಲಾಗುತ್ತೆ. ಇಲ್ಲಿವರೆಗೂ ಸಹ ಉದಾಹರಣೆಗಳನ್ನು ನೋಡ್ರಿ, ಪಿನಾಕ ಪಾಣಿನಿಯಿಂದ ಹಿಡ್ಕೊಂಡು ನಂತರ ಬರುವಂತಹ ಗಾಂಡೀವಿ ಅನ್ನುವಂತಹದ್ದು, ನಂತರ ಬರುವಂತಹ ಇದು ಮಹಾಭಾರತದಲ್ಲಿ ಬರುವ ನರೇಂದ್ರ ಪತ್ನಿ ಎನ್ನುವಂತಹದನ್ನು, ಇಲ್ಲಿ ಬರುವಂತಹ ಪದಗಳು ಇವೆಲ್ಲವೂ ಸಹ ವ್ಯಂಜಕದ ಪದಗಳಾಗಿ ನಮಗೆ ಗೋಚರಿಸ್ತಾ ಹೋಗ್ತವೆ ಅನ್ನುವಂತಹದ್ದು. ನಂತರ ಜನಪದ ಕಾವ್ಯವಾದ ಕೆರೆಗೆ ಹಾರದಲ್ಲೂ ನೋಡ್ಬೋದು. ಜನಪದ ಗೀತೆಯಲ್ಲಿ ಜನಪದರು ಒಂದು ಪದ್ಯದಲ್ಲಿ ವ್ಯಂಜಕವನ್ನ ಹೇಗೆ ಸ್ಪಷ್ಟಪಡಿಸಿದ್ದಾರೆ ಅನ್ನುವಂತಹದನ್ನ. ಅಂದ್ರೆ ಹತ್ತಿದ ಬತ್ತಲೆ ಗುದುರಿ ಬತ್ತಾರ ಬಂದಾನ ಮನಿಗೆ, ಭತ್ತದ ಬಂದಾನ ಮನಿಗೆ ಅಂತ ಇರುವಂತಹದ್ದು. ಅಂದ್ರೆ ಮಾರುದ್ದ ವರ್ಣನೆ ಮಾಡುವ ಬದಲು ಇಂಥ ಒಂದು ವ್ಯಂಜಕದಿಂದ ಕಾವ್ಯ ಶೋಭಿಸುತ್ತದೆ ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಅರ್ಥ ಇದೆ ನೋಡಿ ಸ್ನೇಹಿತರೆ ವ್ಯಂಜಕಕ್ಕೆ. ಅಂದ್ರೆ ಇಡೀ ನಾವು ಕಾವ್ಯವನ್ನ ವರ್ಣನೆಗಳಿಂದನೇ ತುಂಬಿಸ್ಬಿಟ್ಟಿರ್ತೇವೆ, ಆದ್ರೆ ಅಲ್ಲಿ ಯಾವುದು ಸಹ ಸಾರವತ್ತಾದಂತಹ ರಸವತ್ತಾದಂತಹ ವರ್ಣನಾಮಯವಾದಂತಹ ಚಿತ್ರಣಗಳು ಇರೋದಿಲ್ಲ. ಅಂದ್ರೆ ಇದನ್ನ ಹೇಳ್ತೀಯರೆ ಏನಂತ ಅಂದ್ರೆ, ನಾವು ಸುದೀರ್ಘವಾಗಿ ಏನೋ ವರ್ಣನೆಗಳನ್ನ ಮಾಡೋದಕ್ಕಿಂತ ಈ ತರದ ಒಂದೆರಡು ಪದಗಳನ್ನ ಹಾಕಿದಾಗ ಕಾವ್ಯ ಮೆರಗನ್ನ ತರುತ್ತೆ ಎನ್ನುವಂತಹದನ್ನ ನಮಗೆ ಬಹುಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಅಂತ. ನಂತರ ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ನೋಡಿ ಸ್ನೇಹಿತರೆ. ವಿಚಿತ್ತಿಶೋ ಭಿನ್ನೈಕೇನ ಭೂಷಣಶೇಷೇನ ಭಾಮಿನಿ ಪದಾದ್ಯೋತೇನ ಸುಖವೇದೇಶ್ವರ ನೀನ ಭಾತಿ ಭಾರತಿ ಅಂತ ಧ್ವನ್ಯಾಲೋಕದಲ್ಲಿ ಈ ಹೇಳಿಕೆ ಬರುವಂತಹದ್ದು. ಇಲ್ಲಿ ಏನಿದೆ ನೋಡ್ರಿ, ರಮಣೀಯವಾಗಿ ಶೋಭಿಸುವ ಒಂದೇ ಆಭರಣದಿಂದ ಕಾಮಿನಿ ಹೇಗೆ ಕಳೆಗೂಡುವಳೋ ಹಾಗೆ ಒಂದು ಪದವು ಒಳೆಯಿಸುವ ಧ್ವನಿಯಿಂದಲೇ ಸುಕವಿಯವಾಣಿ ಕಳೆಗೂಡುತ್ತದೆ ಅನ್ನುವಂತಹದ್ದು ಆನಂದವರ್ಧನ. ಅಂದ್ರೆ ಒಂದು ಹೆಣ್ಣಿಗೆ ಹೇಗೆ ಒಂದು ಆಭರಣ ಮೂಗಿನ ಮೇಲಿರುವಂತಹ ಮೂಗುತಿಯ ಮುಖಾಂತರ ಆಕೆಯ ಸೌಂದರ್ಯ ಅನ್ನುವಂತಹದ್ದು ಒಳೆಯುತ್ತೋ, ಅಥವಾ ಇನ್ಯಾವುದೋ ಆಭರಣಗಳ ಮುಖಾಂತರ ಆಕೆಯ ಸೌಂದರ್ಯ ಸೊಬಗನ್ನು ಸೂಚಿಸುತ್ತೋ, ಹಾಗೆ ಕಾವ್ಯಕ್ಕೆ ಒಂದು ಶ್ರೇಷ್ಠವಾದಂತಹ ಒಂದು ವ್ಯಂಜಕ ಪದವನ್ನು ಹಾಕಿದಾಗ ಇಡೀ ಕಾವ್ಯವೇ ಶೋಭಿಸುತ್ತದೆ, ಕಾವ್ಯವೇ ವರ್ಣನೆಗೆ ಒಳಪಡುತ್ತದೆ ಎನ್ನುವಂತಹದನ್ನ ಇಲ್ಲಿ ಆ ಧ್ವನ್ಯಾಲೋಕದಲ್ಲಿ ಇದನ್ನ ವಿಚಿತ್ತಿಶೋಭಿನೈಕೇನ ಭೂಷಣೇಶೇನ ಭಾಮಿನಿಹಿ ಎನ್ನುವಂತಹದನ್ನ ಹೇಳ್ತಿರುವಂತಹ ಸ್ನೇಹಿತರೆ. ಕೇಳೋ ಸಾಧ್ಯತೆ ಇರುತ್ತೆ ಪ್ರಶ್ನೆ, ವ್ಯಂಜಕವನ್ನ ಒಬ್ಬ ಸ್ತ್ರೀಯ ಆಭರಣಕ್ಕೆ ಹೋಲಿಸಿದಂತಹ ಕವಿ ಯಾರು, ಶೋಭಿಸುತ್ತದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ವರ್ಣಿಸಿದಂತಹ ಕವಿ ಯಾರು ಅಂತಂದ್ರೆ, ಅಥವಾ ಮೀಮಾಂಸಕಾರ ಯಾರು, ಧ್ವನ್ಯಾಲೋಕದ ಆನಂದವರ್ಧನ ಅನ್ನುವಂತಹದನ್ನ ಹೇಳ್ಬೇಕು. ಅಂತರ ಇದನ್ನ ಕೇಳ್ಬಿಟ್ಟು ಅಂದ್ರೆ ಪದವನ್ನ ಹಾಕ್ಬಿಟ್ಟು ಉದಾಹರಣೆಯನ್ನು ಕೇಳೋ ಸಾಧ್ಯತೆ ಇರುತ್ತೆ. ಇದನ್ನ ನೆನ್ಪಿಡ್ಕೊಳ್ಳಿ ಸ್ನೇಹಿತರೆ, ಮುಖ್ಯವಾಗಿರುವಂತಹದ್ದು. ಅಂದ್ರೆ ಮೇಲಿನಲ್ಲಿ ನಾಮವಾಚಕ ಗುಣವಾಚಕಾದಿಗಳು ಸಹ ವ್ಯಂಜಕತ್ವವಾಗಿದೆ ಅನ್ನುವಂತಹ ನಾವು ತಿಳ್ಕೊಬೇಕು. ನಂತರ ಸರ್ವನಾಮಗಳಿಂದ ಹೊರಡುವಂತಹ ವ್ಯಂಜಕತ್ವವನ್ನು ಗಮನಿಸಬಹುದು. ವತ್ಸರಾಜ ನಾಟಕದಲ್ಲಿ ಇದರ ಉಲ್ಲೇಖ ಇರುವಂತಹ ಸರ್ವನಾಮಗಳಿಂದನೂ ಸಹ ಕೆಲವೊಂದ್ಸತಿ ವ್ಯಂಜಕ ಅನ್ನುವಂತಹದ್ದು ಹೊರಡುತ್ತೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡಿ, ಉತ್ಕಲವಿಯೇನ ಭಯಪರಿಸ್ಕಾರಿತಾಂಶುಕಾಂತತೆ ಲಂಚನೆ ಪ್ರತಿದೀಶಂ ವಿದುರೇಕ್ಷಿಪಂತಿ ಕ್ರೂರೇಣ ವಾರುಣಾತ್ಪಾಯ ಸಹಿಸೇವ ದಗ್ಧ ಧೂಮಾಂದಿತೇನ ದಸೇನ ನ ವೀಕ್ಷಿತಾನೆ ಅನ್ನುವಂತಹದ್ದು. ವತ್ಸರಾಜನ ಪ್ರಿಯೆ ಬೆಂಕಿಯಲ್ಲಿ ಬೆಂದು ಹೋಗುವ ಸನ್ನಿವೇಶ, ಅಂದ್ರೆ ವತ್ಸರಾಜನ ಪ್ರಿಯೆ ಬೆಂಕಿಯಲ್ಲಿ ಬೆಂದು ಹೋಗುವಂತ ಸನ್ನಿವೇಶವನ್ನು ಇದರಲ್ಲಿ ಹೇಳಲಾಗಿದೆ. ಹೀಗೆ ಇಲ್ಲಿ ತೇ ಎಂಬ ಪದವು ರಸಮಯವಾಗಿರುವಂತಹದನ್ನು ನಾವು ನೋಡ್ಬೋದು, ಸ್ಫುಟವಾಗುತ್ತದೆ. ಆನಂದವರ್ಧನ ಈ ಪದ್ಯವನ್ನ ಉದಾಹರಿಸಿದ್ದಾನೆ ಅಂತ ಹೇಳಲಾಗುತ್ತೆ. ಅಂದ್ರೆ ತನ್ನ ಧ್ವನ್ಯಾಲೋಕದಲ್ಲಿ ಈ ಪದ್ಯವನ್ನ ವಿವರಣೆ ಕೊಟ್ಬಿಟ್ಟು ಹೇಗೆ ಒಂದು ಪದ ಈ ಇಡೀ ಕಾವ್ಯದ ಸೊಬಗನ್ನು ಹೆಚ್ಚುತ್ತೆ ಅನ್ನುವುದಕ್ಕೆ ಉದಾಹರಣೆ ನೋಡ್ಬೋದು. ಇಲ್ಲಿ ಥೇ ಅನ್ನುವಂತಹ ಒಂದು ಪದ ಇದೆಯಲ್ಲ,
ಇದು ಬಹಳ ಮುಖ್ಯವಾಗುತ್ತೆ ಅನ್ನುವಂಥದ್ದು. ಉತ್ಕಲ ಪೀನಿಭಯ ಪರಿಸ್ಕಲಿತಾಂಶು ಕಾಂತಾತೆ ಲೋಚನೆ ಅಂತ ಹೇಳ್ತಾನಲ್ಲ, ಈ ಪದವನ್ನು ನಾವು ನಿಲ್ಲಿಸಿ ಓದುವಂಥ ಸಂದರ್ಭದಲ್ಲಿ ಇಲ್ಲಿ ಅರ್ಥ ನಮಗೆ ಸ್ಫುರಿಸುತ್ತೆ. ಅದೇ ವ್ಯಂಜಕ, ಅದೇ ಕಾವ್ಯದ ಒಂದು ಸೊಬಗು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಬೇಕು. ನಂತರ ಅದು, ಅವು, ಆ, ಅಂತು, ಆಗ, ಅಷ್ಟು ಈ ಮೊದಲಾದ ಶಬ್ದಗಳು ರಸವನ್ನು ವ್ಯಂಜಕದಿಂದ ಸ್ಫುರಿಸುತ್ತವೆ ಅನ್ನುವಂಥದ್ದಾಗುತ್ತೆ. ಇದನ್ನು ಸಹ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಈ ಈ ಕೆಳಕಂಡ ಯಾವ ಪದಗಳು ರಸವನ್ನು ವ್ಯಂಜಕದಿಂದ ಸ್ಫುರಿತಗೊಳಿಸ್ತವೆ ಅನ್ನುವಂತಹದನ್ನು ತಿಳ್ಕೋಬೇಕು. ನಂತರ ಲಿಂಗ, ವಚನ, ವಿಭಕ್ತಿ, ಸಮುಚ್ಚಯ ಮೊದಲಾದ ವ್ಯಾಕರಣ ಪರಿಚಿತವಾದ ಅಂಶಗಳೆಲ್ಲವೂ ಬರುತ್ತವೆ ಅಂತ ಹೇಳಲಾಗುತ್ತೆ. ಇಲ್ಲಿ ನೋಡ್ಬೋದು, ನೀರೊಳಗಿರ್ದುಂ ಬೆರ್ಮರ್ತನ್ ಉರಗ ಪತಾಕಂ ಎಂಬ ಕಡೆ ಎಂಬ ಸಮುಚ್ಚಯಕ್ಕೆ ವ್ಯಂಜಕ ಶಕ್ತಿ ಒದಗಿದೆ ಅನ್ನುವಂಥದ್ದು. ಎಲ್ಲರೂ ಸಹ ಸಾಮಾನ್ಯವಾಗಿ ಪದವನ್ನ ರನ್ನನ ಗದಾಯುದ್ಧದಲ್ಲಿ ಕೇಳಿರ್ತೀರ. ಇಲ್ಲಿ ನೀರೊಳಗಿರ್ದುಂ ಅಂತ ಅನ್ನುವಂತಹದನ್ನ ರನ್ನ ಬಳಸಿದಾನೆ. ಹಿಂಗ್ ಅನ್ನುವಂತಹದನ್ನ ನಾವು ಬಳಸಿದಾಗ ಕೇಳುಗನಿಗೆ ಇದರ ಒಂದು ಅರ್ಥ ಇನ್ನೂ ಸ್ಫುರಿತವಾಗುತ್ತೆ. ಈ ರೀತಿ ಸ್ಫುರಿತವಾಗುವಂತಹದ್ದೇನಾಗುತ್ತೆ, ಒಂದು ದೊಡ್ಡ ವ್ಯಂಜಕ ಶಕ್ತಿಯ ಕಾವ್ಯವಾಗುತ್ತೆ ಅನ್ನುವಂತಹದನ್ನ ತಿಳ್ಕೊಬೇಕು ಅನ್ನುವಂತಹದ್ದು. ನಂತರ ನೈಕಂ ಪದಂ ದಿವಿ ಪ್ರಯೋಜ್ಯಂ ಪ್ರಾಯೇಣ ಎಂದು ವಾಮನ ಹೇಳುತ್ತಾನೆ. ಅಂದ್ರೆ ಒಂದೇ ಪದವನ್ನು 2 ಬಾರಿ ಬಳಸಬಾರದು ಅಂತ ಹೇಳಲಾಗುತ್ತೆ. ಅಂದ್ರೆ ಈ ವ್ಯಂಜಕವನ್ನ ಒಂದು ಪಾದ್ಯದಲ್ಲಿ ನಾವು 2 ಸರಿ ಬಳಸಕ್ ಹೋಗಬಾರ್ದು ಅನ್ನುವಂತಹದನ್ನ ಇದು ವಾಮನ ಹೇಳುವಂತಹದ್ದು. ನಂತರ BM ಶ್ರೀ ಅವರ ಅಶ್ವತ್ಥಾಮನ್ ನಾಟಕದಲ್ಲಿ, ಇದು ಎಜಾಕ್ಸ್ ನಾಟಕದ ಅನುವಾದ, ಹೊಸಗನ್ನಡದಲ್ಲಿ ಬರುತ್ತೆ. ಇದರಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಇಂತಪ್ಪನ್ ಅನ್ನುವಂತಹದನ್ನ ಜಾಸ್ತಿ ದ್ವಿರುಕ್ತಿ ಬಳಕೆಯಿಂದ ಅದ್ಭುತವಾಗಿದೆ ಅಂತ. ಅಂದ್ರೆ ಒಬ್ಬೊಬ್ಬ ಕವಿಯ ಶ್ರೇಷ್ಠತೆ ಆ ಕಾವ್ಯದಲ್ಲಿ ಬಳಸುವಂತಹ ಪದಗಳಾಗಿರುತ್ತೆ ಅಂತ ಹೇಳಲಾಗುತ್ತೆ. ಅಂದ್ರೆ BM ಶ್ರೀ ನಾಟಕದಲ್ಲಿ ಇಂತಪ್ಪನ್ ಅನ್ನುವಂತಹದ್ದು ಬಳಸಿರುವಂತಹದ್ದು. ಕುವೆಂಪು ಅವರು ರಾಮಾಯಣ ದಶನಮದಲ್ಲಿ ಬಳಸಿರುವಂತಹ ಪದಗಳ ವೈಶಿಷ್ಟ್ಯಗಳೇ ಬೇರೆ. ಹೀಗೆ ಒಬ್ಬೊಬ್ಬ ಕವಿ ತನ್ನದೇ ಆದಂತಹ ಒಂದಿಷ್ಟು ಕಾವ್ಯದ ಧ್ವನಿಗಳನ್ನ ಹಿಡ್ಕೊಂಡಿರ್ತಾರೆ. ಅದು ಬಹಳ ಮುಖ್ಯ ಅನ್ನುವಂತಹದ್ದು. ನಂತರ ವೈಶಂಪಾಯನ ಸರೋವರದಲ್ಲಿ ಅಡಗಿದ್ದ ದುರ್ಯೋಧನನ ವರಕ್ಕೆ ಹೊರಡಿಸಲು ಭೀಮ ಮಾಡುವಂತಹ ಮಾತುಗಳನ್ನು ನೋಡ್ಬೋದು. ಇಲ್ಲೂ ಸಹ ವ್ಯಂಜಕದ ಮಾತುಗಳಿರುವಂತಹದ್ದು ನೋಡ್ಬೋದು. ಕಿರಿಯೊಂದಿಂದತ್ತ ದುರ್ಯೋಧನೆನಿಸಿದ ವಿಕ್ರಾಂತಲೇನಾದು ಮೇಲ್ತೋ ದಿರರಿವ ಕೀಳೆತ್ತೆ ಪಾಂತಾಳಿಯನ್ನೇರಿ ಇದವನಾದೆನು ರೋಗಂಡ ಮೇಲ್ ಪೊಚ್ಚರುನಾಂತ ಮಾತಲಿಂಪಿಸಿರಿಯರನೆ ನಗೆಯಂ ಮಾಡಿದೈ ಬಂದ ನೀತಂ ಪೆರನಲ್ಲ ದೂರ್ಜಯಂ ಕರುವಕ್ಕಳಾನಿ ಕುಂಜರಂ ಭೀಮಸೇನಂ ಅನ್ನುವಂತಹದ್ದು. ಇಲ್ಲಿ ಅಂಡರ್ಲೈನ್ ಮಾಡಿರುವಂತಹ ಎಲ್ಲಾ ಪದಗಳು ಏನಾಗಿದ್ದಾವೆ ಅಂದ್ರೆ ನಮಗೆ ಕಾಣುವಂತಹದ್ದು ಏನಾಗಿದೆ, ವ್ಯಂಜಕ ಅನ್ನುವಂತಹದ್ದು. ನೋಡ್ಬೋದು, ಗೆರೆ ಎಳೆದ ಭಾಗಗಳು ವ್ಯಂಜಕವನ್ನ ಸೂಚಿಸ್ತವೆ ಅನ್ನುವಂತಹದ್ದು. ಕಿರಿಯೊಂದಿತ್ತ ದುರ್ಯೋಧನೆನಿಸಿದ ವಿಕ್ರಾಂತಮುನ್ ಏನಾದುದುಂ ಎಂದ್ ಅರಿಯದುಂ ಕಿಲ್ಲಿದ್ದಿ ಪಾಂತಾಳಿಯನ್ನೇರಿ ಒದಟ್ಟೇನಾದು ಇರೋ ಗಂಡಮೇರ್ ಅನ್ನುವಂತಹದ್ದು ಇದೆಯಲ್ಲ, ಇದು ವ್ಯಂಜಕವನ್ನ ಸೂಚುತ್ತೆ ಅನ್ನುವಂತಹದ್ದು. ನಂತರ ವರ್ಣ, ಪದ ಮೊದಲಾದವುಗಳನ್ನೆಲ್ಲ ವ್ಯಂಜನಗಳೆಂದು ಕರೀತಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. ಇದನ್ನ ನೆನ್ಪಿಟ್ಕೊಳ್ಳಿ. ಈ ಕೆಳಗಿನವುಗಳನ್ನು ಯಾವುದು ವ್ಯಂಜನಗಳೆಂದು ಕರೀತಾರೆ ಅಂತ ಕೇಳಿದ್ರೆ ವರ್ಣ, ಪದ ಮೊದಲಾದವನ್ನೆಲ್ಲ ವ್ಯಂಜಕಗಳೆಂದು ಕರೆಯುತ್ತಾರೆ ಎನ್ನುವಂತಹದನ್ನು ನಾವು ನೆನ್ಪಿಡ್ಕೋಬೇಕು. ನಂತರ ಕಾವ್ಯ ಶರೀರದ ಪ್ರತಿಯೊಂದು ಅಂಶದ ವ್ಯಂಜಕ ಸಾಮರ್ಥ್ಯವನ್ನು ಮಹಾಕವಿ ಚೆನ್ನಾಗಿ ಉಪಯೋಗಿಸಿಕೊಳ್ಳುತ್ತಾನೆ ಅಂತ ಹೇಳಲಾಗುತ್ತೆ. ಅಂದ್ರೆ ಒಂದು ಕಾವ್ಯದ ಶರೀರ ರಚನೆ ಆಗ್ತಿದೆ ಅಂದ್ರೆ ಅಲ್ಲಿ ಪ್ರತಿಯೊಂದು ಅಂಶದ ವ್ಯಂಜಕ ಸಾಮರ್ಥ್ಯವನ್ನು ಮಹಾಕವಿ ಚೆನ್ನಾಗಿ ಉಪಯೋಗಿಸಿಕೊಂಡಿರ್ತಾನೆ ಎನ್ನುವಂತಹದನ್ನ ನಾವು ನೋಡ್ಬೇಕು. ಅದಕ್ಕೆ ಆನಂದವರ್ಧನ ಅಪಾರ ಕಾವ್ಯ ಸಂಸಾರ ಕವಿಲೇವ ಪ್ರಜಾಪತಿ ಅಂತ ಮಹಾಕವಿ ವಾಣೀಶು ಅಂತ ಹೇಳುವಂತಹದ್ದೆಲ್ಲ ಇರ್ಬೋದು. ಆನಂದವರ್ಧನ್ದು ಬಹಳ ಮುಖ್ಯವಾದಂತಹ ಚಿಂತನೆ. ಅಂದ್ರೆ ಶ್ರೇಷ್ಠವಾದ ಕವಿಗಳಲ್ಲಿ ಒಂದು ಧ್ವನಿ ಎನ್ನುವಂತಹದ್ದು ಹೇಗೆ ಒಳ ಬರುತ್ತೆ ಅನ್ನುವಂತಹದನ್ನ ಕಟ್ಕೊಡ್ತಿರುವಂತಹದ್ದು. ನಂತರ ಮುಕ್ತಕ ಅಥವಾ ಬಿಡಿ ಪದ್ಯದಲ್ಲಿ ಒಂದೊಂದು ವಾಕ್ಯವೇ ಒಂದು ಪೂರ್ಣ ಕಾವ್ಯವಾಗಿ ಇರುವುದುಂಟು, ಅದು ಕಾವ್ಯವಾಗುವುದಿಲ್ಲ ಅಂತ ಸಹ ಹೇಳಲಾಗುತ್ತೆ ಅಂತ. ನಂತರ ಪ್ರಬಂಧ ಧ್ವನಿಯ ವಿಚಾರವನ್ನ ನೋಡ್ಬೋದು. ಪ್ರಬಂಧ ಧ್ವನಿ ಎನ್ನುವಂತಹದ್ದು ಸಹ ಬರುತ್ತೆ ಸ್ನೇಹಿತರೆ. ಇದು ಒಂದು ಸ್ವಲ್ಪ ಅರ್ಥದಲ್ಲಿ ಇದಿಷ್ಟು ಅದರ ಅರ್ಥವನ್ನು ತಿಳ್ಕೊಳ್ತಾ ಹೋಗೋಣ. ಪರಸ್ಪರ ಸಂಬಂಧವುಳ್ಳ ಅನೇಕ ವಾಕ್ಯಗಳು ಸೇರಿ ಒಂದು ಸರ್ಗ, ಒಂದು ಸಂಧಿ, ಆಶ್ವಾಸ ಅಥವಾ ಪ್ರಕರಣವಾಗುತ್ತದೆ. ಇದನ್ನು ನಾವು ಪ್ರಬಂಧ ಧ್ವನಿ ಅಂತ ಕರಿತೇವೆ. ಇಂಥ ಅನೇಕ ಸರ್ಗಗಳನ್ನು ಒಂದು ಕಾವ್ಯ ಒಳಗೊಳ್ಳುತ್ತದೆ. ಒಟ್ಟು ಕಾವ್ಯದಿಂದ ಒಂದು ಧ್ವನಿ ಹೊರಡುತ್ತದೆ. ಇದನ್ನೇ ಪ್ರಬಂಧ ಧ್ವನಿ ಎಂದು ಕರೆಯುವುದು ಅಂತ ಹೇಳಲಾಗುತ್ತೆ. ಅಂದ್ರೆ ಇಡೀ ಒಂದು ಕಾವ್ಯವನ್ನು ತೆಗೆದುಕೊಂಡಾಗ ಅದರಿಂದ ಕಾವ್ಯದಿಂದ ಏನೋ ಒಂದು ಸಂದೇಶ, ಒಂದು ಧ್ವನಿ ಬರುತ್ತೆ. ಅದೇ ಪ್ರಬಂಧ ಧ್ವನಿ ಅಂತ ನಾವು ಕರಿತೇವೆ. ಇದರ ಆಸ್ವಾದವೇ ಕಾವ್ಯದ ಪರಮ ಪ್ರಯೋಜನ. ಕಾವ್ಯ ಶರೀರದಿಂದ ಬೇರೆ ಬೇರೆ ಅಂಶಗಳಿಂದ ಹೊರಡುವ ಧ್ವನಿಗಳೆಲ್ಲವೂ ಇದರ ಅಂಶಗಳಾಗಿ ಪರಿಣಿಸುತ್ತವೆ ಎನ್ನುವಂತಹದ್ದು ನೀವು ಸಾಮಾನ್ಯವಾಗಿ ತಿಳ್ಕೊಳ್ಳಿ. ಪ್ರಬಂಧ ಧ್ವನಿ ಅಂತಂದ್ರೆ ಏನು ಅಂತ, ಒಟ್ಟು ಕಾವ್ಯದಿಂದ ಒಂದು ಧ್ವನಿ ಹೊರಡುತ್ತದೆ. ಇದನ್ನೇ
ಪ್ರಬಂಧ ಧ್ವನಿ ಎನ್ನುವಂತಹದ್ದು ಹೇಳಾಗುತ್ತೆ. ಈಗ ವ್ಯಂಜಕವನ್ನು ನೋಡಿದಾಗ ನಮಗೆ ಪದಗಳನ್ನ ವರ್ಣಗಳನ್ನ ಬಿಡಿಸಿದಾಗ ವ್ಯಂಜಕ ಅನ್ನುವಂತಹದ್ದು ಹೊರಗಡೆ ಬರುವಂತಹದ್ದು. ಆದ್ರೆ ಪ್ರಬಂಧ ಧ್ವನಿಯಲ್ಲಿ ಏನಾಗುತ್ತೆ, ಇಡೀ ಸಮಗ್ರವಾದಂತಹ ಕಾವ್ಯದ ಒಂದು ಸಾರ ನಮಗೆ ಗೊತ್ತಾಗುತ್ತೆ, ಅದು ಪ್ರಬಂಧ ಧ್ವನಿ ಅಂತ ಹೇಳಲಾಗುತ್ತೆ. ನಂತರ ಅನುಕ್ತಿಯನ್ನು ಸಹ ಪ್ರಾಚೀನ ಅಲಂಕಾರದ ಧ್ವನಿಯ ವ್ಯಂಜಕವೆಂದು ಪರಿಗಣಿಸಿಲ್ಲ ಅಂತ ಹೇಳಲಾಗುತ್ತೆ. ಅನುಕ್ತಿಯನ್ನ ಪ್ರಾಚೀನ ಅಲಂಕಾರಿಕರ ಧ್ವನಿಯ ವ್ಯಂಜಕವೆಂದು ಪರಿಗಣಿಸಿಲ್ಲ ಅಂತ ಹೇಳಲಾಗುತ್ತೆ. ಆದರೆ ಅನುಕ್ತಿ ಅನ್ನುವಂಥದ್ದು ಏನಂತ ತಿಳ್ಕೊಳ್ಳೋಣ. ಅನುಕ್ತಿ ಎಂದರೆ ಕವಿ ಕಾವ್ಯ ಭಾಗವನ್ನು ಊಹೆಯ ಕಲ್ಪನೆಗೆ ಬಿಡುವಂತಹದ್ದು ಅನ್ನುವಂತಹದ್ದು. ಊಹೆಯ ಒಂದು ಕಾವ್ಯವನ್ನ ಊಹೆಯ ಕಲ್ಪನೆಗೆ ಏನಾದ್ರು ಬಿಡುವಂತದ್ದಿದ್ರೆ ಅದೇನಾಗಿರುತ್ತೆ, ಅನುಕ್ತಿ ಅಂತ ಹೇಳ್ಬಿಟ್ಟು ಕರೀಲಾಗುತ್ತೆ ಅನ್ನುವಂತಹದ್ದು. ಭಾಸನ ಪ್ರತಿಮಾ ನಾಟಕದಲ್ಲಿ ದಶರಥನಿಗೆ ರಾಮ ಮಾತನಾಡಿ ಓದದ್ದು ಅಂತ ಉದಾಹರಣೆಯನ್ನು ನೋಡ್ಬೋದು. ವಾಲ್ಮೀಕಿ ರಾಮಾಯಣದ ಕೈಕೆಯ ಚಿತ್ರಣ ಇವುಗಳು ನೋಡ್ಬೋದು. ನಂತರ ಕೈಕೆಯ ಜೀವನದ ಉತ್ತರ ಭಾಗವೆಲ್ಲ ಈ ಅನುಕ್ತಿಯ ಗರ್ಭದಲ್ಲಿ ಅಡಗಿದೆ, ಉದಾಹರಣೆಯನ್ನ ಕೊಡಲಾಗಿದೆ ಅನ್ನುವಂತಹದ್ದು. ಅನುಕ್ತಿ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಊಹೆಯ ಕಲ್ಪನೆಗೆ, ಕಾವ್ಯ ಭಾಗವನ್ನು ಊಹೆಯ ಕಲ್ಪನೆಗೆ ಬಿಡುವಂತಹದ್ದೇನಾಗಿರದೆ ಅನುಕ್ತಿ ಅಂತ ಆಗಿರೋದು. ನಿಮಗೆ ಯಾವ್ದಾದ್ರು ಒಂದು ಉದಾಹರಣೆಗಳ ಆಗ್ತಾಗ ಅನುಕ್ತಿ ಅಂದ್ರೆ ಏನು ಅನ್ನುವಂತಹದನ್ನ ನೀವು ಇಲ್ಲಿಂದ ಸೇರಿಸ್ಬಿಟ್ಟು ಉತ್ತರವನ್ನ ಬರಿಬಹುದು ಅನ್ನುವಂತಹದ್ದು. ನಂತರ ಬರುವಂತ ಸ್ನೇಹಿತರೆ ಗುಣಿಭೂತ ವ್ಯಂಗ್ಯ. ಇದನ್ನು ಸಹ ಇಂಪಾರ್ಟೆಂಟ್, ಧ್ವನಿಯಲ್ಲಿ ಎಲ್ಲಾದ್ರೂ ಕೇಳೋ ಸಾಧ್ಯತೆ ಇರುತ್ತೆ 1 ಮಾರ್ಕ್ಸಿಗೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನೋಡೋಣ, ಏನು ಗುಣಿಭೂತ ವ್ಯಂಗ್ಯ ಅಂತಂದ್ರೆ ಏನು ಅಂತ ನೋಡೋಣ. ಧ್ವನ್ಯಾಲೋಕದ ಒಂದು ಶ್ಲೋಕ ಇದೆ, ನಾ ಸರ್ವತ್ರ ಧ್ವನಿರಾಗಿಣ ಭವಿತವ್ಯಂ ಅನ್ನುವಂತಹದ್ದು. ಅಂದ್ರೆ ಎಲ್ಲೆಲ್ಲೂ ಧ್ವನಿಯನ್ನು ಹುಡುಕುತ್ತಾ ಹೋಗಬಾರದು ಅಂತ. ಅಂದ್ರೆ ಒಂದು ಕಾವ್ಯ ಇದೆ, ಒಂದು ಪದ್ಯಗಳಿದಾವೆ, ಸಾಲುಗಳಿದಾವೆ, ಅಲ್ಲೆಲ್ಲ ಧ್ವನಿಯನ್ನ ಹುಡುಕುತ್ತಾ ಹೋಗ್ಬಾರ್ದು ಅಂತ ಹೇಳ್ತಾನೆ. ಅಂದ್ರೆ ಒಂದು ಕಡೆ ತೋರುವ ವ್ಯಂಗ್ಯಾರ್ಥವು ಪ್ರಧಾನವಾಗಿ ಮನೋಹರವಾಗಿ ಆಸ್ವಾದ್ಯವಾಗಿದ್ದರೆ ಮಾತ್ರ ಅದಕ್ಕೆ ಧ್ವನಿ ಎಂದು ಹೆಸರು ಅಂತ ಬರುತ್ತದೆ ಅಂತ. ನಾವು ಎಲ್ಲೆಲ್ಲೋ ಧ್ವನಿಯನ್ನು ಹುಡ್ಕೊಂತ ಹೋಗ್ಬಾರ್ದು. ಯಾವುದೋ ಒಂದು ಕಾವ್ಯ ಭಾಗದ ಒಂದು ಪದ್ಯದಲ್ಲಿ ಆ ಸಾಲುಗಳಲ್ಲಿ ನಮಗೆ ಅದು ಗೋಚರವಾಗುತ್ತೆ, ಅದು ಧ್ವನಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಿದ್ದಾನೆ ಆನಂದವರ್ಧನ ಹೇಳುವಂತದ್ದು ನಮಗೆ ಗೊತ್ತಾಗುತ್ತೆ. ನಂತರ ವಾಚಕನ ಪ್ರತಿಭಾ ದೃಷ್ಟಿಗೆ ಸುಲಭವಾಗಿ ಗೋಚರವಾದರೂ ನಿಧಿಯಂತೆ ನಿಗೂಢವಾಗಿರುವುದು ವ್ಯಂಗ್ಯದ ಸೊಗಸು ಅಂತ ಹೇಳಲಾಗುತ್ತೆ. ವಾಚ್ಯ ಅಂದ್ರೆ ಸಾಮಾನ್ಯವಾಗಿ ತಟ್ಟನಾಗೆ ಎಲ್ಲರಿಗೂ ಸಹ ಅರ್ಥ ಆಗುತ್ತೆ, ಆದ್ರೆ ನಿಗೂಢವಾಗಿ ನಿಧಿಯಂತಾಗಿರುವುದು ನಮಗೆ ಇದು ವ್ಯಂಗ್ಯಾರ್ಥ ಅನ್ನುವಂತಹದ್ದು ಗೊತ್ತೇ ಆಗ್ತಿಲ್ಲ. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ, ಯಾರಾದ್ರೂ ಮಾತನಾಡು ನೋಡಪ್ಪ ಅವ್ನು ಹೆಂಗೆ ವ್ಯಂಗ್ಯವಾಗಿ ಮಾತನಾಡ್ದ ಅಂತ, ಆದ್ರೆ ನೇರವಾಗಿ ಹೇಳೋದಿಲ್ಲ, ವ್ಯಂಗ್ಯವಾಗಿ ಮಾತನಾಡ್ದ ಅಂತ ಹೇಳ್ತೀವಿ. ಅಂದ್ರೆ ಇದು ಕಾವ್ಯ ಕಳವಡಿಸಿಕೊಂಡಾಗ ಕವಿ ಒಂದು ಒಳ್ಳೆಯತನವನ್ನ ಇಡುವಾಗ, ಸಂದೇಶವನ್ನ ಕೊಡುವಾಗ ವ್ಯಂಗ್ಯದ ಸ್ವರೂಪವನ್ನ ವ್ಯಂಜಕ ಪದ ವರ್ಣಗಳ ಮುಖಾಂತರ ಬಳಸ್ಕೊಳ್ತಾನೆ ಎನ್ನುವಂತಹದ್ದು ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು ಮೀಮಾಂಸೆಯ ದೃಷ್ಟಿಕೋನದಲ್ಲಿ. ಹಾಗಾದ್ರೆ ಗುಣಿಭೂತ ವ್ಯಂಗ್ಯಕ್ಕೆ ಪ್ರವೇಶವನ್ನು ಪಡೆಯೋಣ. ಅದು ಹೇಗಿರುತ್ತೆ, ವ್ಯಂಗ್ಯವಾಗಿ ಹೇಗೆ ಪದಗಳು ಬಳಕೆ ಆಗುತ್ತವೆ ಅನ್ನುವಂಥದ್ದು. ಉದಾಹರಣೆಗೆ ಒಂದು ಸಾಮಾನ್ಯವಾದ ಅರ್ಥವನ್ನ ಇಲ್ಲಿ ಕಟ್ಕೊಂಡಿರುವಂತಹದ್ದು. ಗೋವಿಂದನು ತನ್ನ ಸ್ನೇಹಿತನ ಕೋಣೆಯ ಬಾಗಿಲನ್ನ ತಟ್ಟುತ್ತಾನೆ. ಗೋವಿಂದ ಅನ್ನುವಂಥದ್ದು ತನ್ನ ಸ್ನೇಹಿತನ ಮನೆಗೆ ಹೋಗಿ ಕದವನ್ನ ತಟ್ಟುತ್ತಾನೆ. ಆ ಸ್ನೇಹಿತ ಒಳಗಡೆ ಇದ್ದವನು ಏನ್ ಮಾಡ್ತಾನೆ, ಒಳಗಿನಿಂದ ಯಾರು ಅಂತ ಕರೀತಾನೆ. ಯಾರು ಅಂತ ಎಂದರೆ ಗೋವಿಂದನು ತಾನು ಬಂದಿದ್ದೀನಿ ಅಂತ ಹೇಳೋದಿಲ್ಲ, ಆದ್ರೆ ಏನ್ ಮಾಡ್ತಾನೆ, ಒಬ್ಬ ದೊಡ್ಡ ಮನುಷ್ಯರು ಬಂದಿದ್ದಾರೆ, ಬಾಗಿಲು ತೆಗಿ ಅಂತ ಹೇಳ್ತಾನೆ. ಈಗ ನಾವೇ ನಮ್ಮ ಸ್ನೇಹಿತರ ಮನೆಗೆ ಹೋಗಿ ಬಾಗಿಲು ತಟ್ಟಾಗ ಅವನು ಯಾರು ಅಂತ ಕೇಳ್ತಾನೆ. ನಾನು ಯಾರೋ ದೊಡ್ಡ ಮನುಷ್ಯ ಬಂದಿದ್ದೀನಿ, ಬಾಗಿಲು ತೆಗಿ ಅಂತ ಕೇಳಿದಾಗ ಅವನಿಗೆ ತಟ್ಟನೆ ಗೊತ್ತಾಗುತ್ತೆ ಯಾರಂದ್ರೆ ನನ್ನ ಸ್ನೇಹಿತ ಬಂದಿದ್ದಾನೆ, ಅಂದ್ರೆ ನನ್ನ ಧ್ವನಿಯ ಮುಖಾಂತರನೇ ಅವನು ಏನ್ ಮಾಡ್ತಾನೆ, ನಾನ್ ಬಂದಿದ್ದೀನಿ ಎನ್ನುವಂತಹದನ್ನ ಗೊತ್ತಿಡಿತಾನೆ. ಆದ್ರೂ ನಾವು ಆತನ ಯಾರು ಅಂತ ಕೇಳಿದಾಗ ನಾವೇನು ಹೇಳಿ ದೊಡ್ಡ ಮನುಷ್ಯ ಅಂತಂದ್ರು. ಅಂದ್ರೆ ನಾವೊಂದು ವ್ಯಂಗ್ಯವನ್ನ ಬಳಸಿದ್ವಿ ಇಲ್ಲಿ. ಈ ರೀತಿ ಬಳಸುವಂತಹದ್ದು ಇದೆಯಲ್ಲ, ಅದು ನಿಜವಾದಂತಹ ವ್ಯಂಗ್ಯ ಅನ್ನುವಂತಹದನ್ನ ನೋಡ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಕಂಠಧ್ವನಿಯಿಂದಲೇ ಬಂದವನು ಯಾರು ಎಂದು ಕಂಠಧ್ವನಿ ಅಂದ್ರೆ ನಮ್ಮ ಧ್ವನಿಯಿಂದಲೇ ಬಂದವನು ಯಾರು ಎಂದು ತಿಳಿಯುತ್ತಾನೆ. ಅಂದ್ರೆ ಒಬ್ಬರು ದೊಡ್ಡ ಮನುಷ್ಯರು ಬಂದಿದ್ದಾರೆ ಎನ್ನುವುದಕ್ಕೂ ನಾನು ಗೋವಿಂದ ಬಂದಿದ್ದೇನೆ ಅಂತ ಎನ್ನುವುದಕ್ಕೂ ಪ್ರಯೋಜನದಲ್ಲಿ ಅಂತರ ಕಡಿಮೆ ಇರುವುದು ಅಮುಖ್ಯವಾಗುತ್ತದೆ ಅನ್ನುವಂತಹದ್ದು. ಇಲ್ಲಿ ಗುಣಿಭೂತ ವ್ಯಂಗ್ಯ ಅನ್ನುವಂತಹದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ಸಾಲುಗಳು ಏನಾಗಿರುತ್ತೆ ಅಂದ್ರೆ ಅಮುಖ್ಯವಾಗಿರುತ್ತೆ ಎನ್ನುವಂತಹದ್ದು. ಅಂದ್ರೆ ಈಗ ನಾನ್ ಬಂದಿರುವಂತಹದ್ದೇ ಗೊತ್ತಾಗಿದೆ, ಆದ್ರೆ ದೊಡ್ಡ ಮನುಷ್ಯ ಬಂದಿದ್ದಾನೆ ಎನ್ನುವಂತ ಹೇಳುವುದು ಇಲ್ಲಿ ಅಮುಖ್ಯವಾಗಿದೆ ಎನ್ನುವಂತಹದ್ದು. ಅಂದ್ರೆ ಇದು ಗುಣಿಭೂತ ವ್ಯಂಗ್ಯ ಅನ್ನುವಂತಹದ್ದು ಇದರ ವ್ಯಂಗ್ಯದ ಇನ್ನೊಂದು ಮುಂದುವರಿದ ಭಾಗವಾಗಿ ನಮಗೆ ಕಂಡು ಬರುತ್ತೆ. ಇದು ಹೇಗೆ ಎನ್ನುವಂತಹದನ್ನ ತಿಳ್ಕೊಬೇಕು. ಇಲ್ಲಿ ಏನ್ ಹೇಳಲಾಗಿದೆ ಅಂತಂದ್ರೆ, ನಾನು ಗೋವಿಂದ ಬಂದಿದ್ದೇನೆ ಎನ್ನುವುದಕ್ಕೂ ಪ್ರಯೋಜನದಲ್ಲಿ ಅಂತರ ಕ್ರಿಯೆ ಕಡಿಮೆ ಇರುವುದು ಅಮುಖ್ಯವಾಗುತ್ತದೆ ಎನ್ನುವಂತಹದನ್ನ ಹೇಳ್ತೇವೆ. ಈ ಅಮುಖ್ಯತೆ ಪರಿಕಲ್ಪನೆ ಗುಣಿಭೂತ ವ್ಯಂಗ್ಯದಲ್ಲಿ ಬಹಳ ಅರ್ಥವನ್ನ ಕೊಡುತ್ತೆ. ಇಲ್ಲಿ ನೋಡ್ಬೋದು. ನಂತರ ನಿನ್ನ ಪಾಲಿಗೆ ಅವನು ಬದುಕಿಯೇ ಇಲ್ಲ ಅನ್ನುವಂಥದ್ದು. ಇದು ಉದಾಹರಣೆಯನ್ನ ಪ್ರಶ್ನೆಯನ್ನು ಕೇಳಿದ ಸ್ನೇಹಿತರೆ,
ಈ ಪ್ರೈಸಲ್ಲಿ ಮತ್ತು ಕೆಸೆಟ್ಗಳಲ್ಲಿ NETಗಳಲ್ಲಿ PU ಉಪನ್ಯಾಸಕರಲ್ಲಿ ಇದನ್ನು ಕೇಳಿದರೆ ಅದಕ್ಕೆ IMPಯನ್ನು ಹಾಕಿದ್ದೇನೆ, ಉದಾಹರಣೆಯಾಗಿ ನೋಡ್ಕೊಳ್ಳಿ. ನಂತರ ನಿನ್ನ ಪಾಲಿಗೆ ಅವನು ಬದುಕಿಯೇ ಇಲ್ಲ ಎಂಬ ಮಾತಿನಲ್ಲಿ ರೂಢಿ ಬಲದಿಂದ ವ್ಯಂಗ್ಯಾರ್ಥವು ಅತಿ ಸ್ಪಷ್ಟವಾಗುತ್ತದೆ ಅನ್ನುವಂತಹದ್ದು. ಆದ ಕಾರಣ ಇದು ಗುಣಿಭೂತ ವ್ಯಂಗ್ಯಕ್ಕೆ ಉದಾಹರಣೆ ಅಂತ ಹೇಳಲಾಗುತ್ತೆ. ಇಂಥ ಕಡೆಗಳಲ್ಲಿ ಧ್ವನಿಯನ್ನು ಸಾಧಿಸಲು ಹೊರಡಬಾರದು ಅನ್ನುವಂತಹದನ್ನ ಹೇಳಲಾಗುತ್ತೆ. ನಿನ್ನ ಪಾಲಿಗೆ ಅವನು ಬದುಕಿಯೇ ಇಲ್ಲ ಅಂತ ಇದ್ದಾಗ ಇದು ವ್ಯಂಗ್ಯವನ್ನ ಇಲ್ಲೊಂದು ಕಡೆಗೆ ಸ್ಫುರಿಸ್ತಿದೆ ಎಂಬ ಮಾತಿನಲ್ಲಿ ರೂಢಿ ಬಲದಿಂದ ವ್ಯಂಗ್ಯಾರ್ಥವು ಅತಿ ಸ್ಪಷ್ಟವಾಗುತ್ತದೆ. ಅಂದ್ರೆ ರೂಢಿಯಿಂದನೇ ಇದು ನಮಗೇನು ಹೇಳದೆ ಬೇಡ, ಆರಾಮಾಗಿ ಏನು ಅನ್ನುವಂತಹದ್ದು ಗೊತ್ತಾಗುತ್ತೆ. ಆದ ಕಾರಣ ಇದು ಒಂದು ಗುಣಿಭೂತ ವ್ಯಂಗ್ಯಕ್ಕೆ ಉದಾಹರಣೆ. ಅಂದ್ರೆ ಅಮುಖ್ಯವಾಗಿ ಇಲ್ಲಿ ಕಂಡು ಬರುತ್ತದೆ. ಇಂಥ ಕಡೆಗಳಲ್ಲಿ ಧ್ವನಿಯನ್ನ ಸಾಧಿಸಲು ಹೊರಡಬಾರ್ದು. ನಾವೇನ್ ಮಾಡ್ತೀವಿ, ಇಲ್ಲಿ ಹುಡುಕಕ್ಕೆ ಹೋಗ್ತೀವಿ ಯಾವುದು ವ್ಯಂಜನ ಏನೇನು ಅಂತ. ಅದು ಇದನ್ನು ಹುಡುಕಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನೇರವಾಗಿ ನಮಗೆ ಗೊತ್ತಾಗ್ತಾ ಇದೆ ಅನ್ನುವಂತಹದ್ದು. ನಂತರ ವೇಣಿ ಸಂಹಾರ ಅನ್ನುವಂತಹದನ್ನ ನೋಡ್ಬೋದು. ವೇಣಿ ಸಂಹಾರ ಕೃತಿಯಲ್ಲಿ ಮೊದಲನೇ ಅಂಕದಲ್ಲಿ ಭೀಮನು ಸಹದೇವನೊಂದಿಗೆ ಮತ್ನಾಮಿ ಕಾರವಶತಂ ಸಮರೇನ ಕೋಪತ್ ಅಂತ ಒಂದು ಹೇಳಿಕೆಯನ್ನ ಹೇಳ್ತಾನೆ. ಭೀಮನು ಸಹದೇವನಿಗೆ ಹೇಳುವಂತಹದ್ದು ಏನ್ ಹೇಳ್ತಾನಪ್ಪ ಅಂದ್ರೆ, ನೂರ್ವರು ಕೌರವರನ್ನು ಸಮರದಲ್ಲಿ ನಾನು ಧ್ವಂಸ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಆಕ್ಚುಲಿ ಭೀಮ ಅನ್ನುವಂತಹ ಅವನ ಉದ್ದೇಶನೇ ಏನು, ನೂರಾರು ಕೌರವರನ್ನ ಕೊಲ್ಲುವಂತಹದ್ದೇ. ಆದ್ರೆ ಸಹದೇವನ ಇದ್ರಿಗೆ ಏನ್ ಹೇಳ್ತಿದ್ದಾನೆ, ಅವನು ನೂರ್ವರು ಕೌರವರನ್ನು ಸಮರದಲ್ಲಿ ನಾನು ಧ್ವಂಸ ಮಾಡುವುದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ಮತ್ನಾಮಿ ಕೌರಶತಂ ಸಮರೇನ ಕೋಪಾತ್ ಅಂದ್ರೆ ಆ ರೀತಿ ಭೀಮ ಹೇಳಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅವನ ಉದ್ದೇಶ ಈ ವಾಕ್ಯಕ್ಕೆ ವ್ಯತಿರಿಕ್ತವಾಗಿದೆ ಅನ್ನುವಂತಹ ಅರ್ಥ. ಅಂದ್ರೆ ಆಗ ಅವನು ಧ್ವಂಸ ಮಾಡುವುದಿಲ್ಲವೋ ಮಾಡಿಯೇ ಮಾಡುತ್ತೇನೆ ಎಂಬುವಂತಹ ಅರ್ಥ ವಾಚ್ಯದಷ್ಟೇ ಸ್ಪಷ್ಟವಾಗುತ್ತೆ. ಅಂದ್ರೆ ಅವನು ಏನ್ ಹೇಳ್ತಿದ್ದಾನೆ, ಮಾಡುವುದಿಲ್ಲ ಅನ್ನುವಂತಹ ಮುಖಾಂತರ ಮಾಡುತ್ತೇನೆ ಅನ್ನುವಂತಹದನ್ನ ಹೇಳ್ತೀಯನಲ್ಲ, ಅದು ಬಹಳ ಮುಖ್ಯ ಅನ್ನುವಂಥದ್ದು. ಈ ರೀತಿ ಅಮುಖ್ಯವಾದಂತಹ ವಾಕ್ಯಗಳನ್ನ ತಂದಾಕಬಹುದು. ಅದು ಸತ್ಯ ಅಂತ ಗೊತ್ತಿರುತ್ತೆ, ಆದ್ರೆ ನಾವು ಅಮುಖ್ಯವಾಗಿ ಅವನ್ನ ತೆಗೆದುಕೊಂಡ್ಬರ್ತೀವಿ ಅನ್ನುವಂತಹದ್ದು. ಅದು ಗೋವಿಂದನ ಆಗ್ಲೇ ಬಂದಂತಹದ್ದು ಅಷ್ಟೇ. ನಂತರ ಇಲ್ಲಿ ವೇಣಿ ಸಂವಾದದಲ್ಲಿ ಬರುವಂತಹ ಭೀಮ ಮತ್ತು ಸಹದೇವನ ಸಂವಾದದಲ್ಲೂ ಸಹ ಅಷ್ಟೇ. ನಂತರ ಅದೇ ರೀತಿ ಶಾಕುಂತಲ ನಾಟಕ ಪ್ರಸಂಗವೊಂದರಲ್ಲಿ ಬರುವಂತಹ ನೋಡ್ಬೋದು. ನಂತರ ಅನ್ಸೂಯ ಕೇಳುವಂತಹ ಪ್ರಶ್ನೆಗಳು ದುಷ್ಯಂತನಿಗೆ ನೋಡುವಂತ, ಅದಕ್ಕೆ ಬೇಕು ಬೇಕು ಅಂತಾನೆ ದುಷ್ಯಂತನಿಗೆ ಪ್ರಶ್ನೆಯನ್ನ ಕೇಳ್ತಾಳೆ. ಅಂದ್ರೆ ಆಕೆಗೆ ಗೊತ್ತಿದೆ, ಆದ್ರೂ ಸಹ ದುಷ್ಯಂತನ ಬಳಿ ಅಂತ ಪ್ರಶ್ನೆಗಳನ್ನ ಕೇಳ್ತಾಳೆ. ನಂತರ ನೋಡ್ಬೋದವು ಆರ್ಯನಾದ ಯಾವ ರಾಜಶ್ರೀ ವಂಶವು ಅಲಂಕೃತವಾಗಿರುವುದು ಅಂತ ಕೇಳುವಂತಹದ್ದು. ನಿನ್ನ ನಿಯೋಗದಿಂದ ಯಾವ ದೇಶದ ಜನರು ಕಳವಳ ಪಡುವುದು. ನಂತರ ಸುಕುಮಾರನಾದರೂ ನೀನು ತಪೋವನ ಪರಿಶ್ರಮಕ್ಕೆ ಪಾತ್ರನಾಗಲು ಕಾರಣವೇನು ಎಂದು ಕೇಳುತ್ತಾರೆ. ಅಂದ್ರೆ ಇಲ್ಲಿ ನೋಡ್ಬೋದು, ನೀನು ಯಾರು ಅಂದ್ರೆ ಯಾಕೆ ಗೊತ್ತಿಲ್ವಾ, ಗೊತ್ತಿದೆ ದುಷ್ಯಂತ ಅಂತ, ನೀನು ಯಾರು ಅಂತ ಕೇಳುವಂತ ಅವಶ್ಯಕತೆ ಇಲ್ಲ. ಈ ರೀತಿಯಾದಂತಹ ಕಾವ್ಯ ಭಾಗದಲ್ಲಿ ಬರುವಂತವೆಲ್ಲ ಏನಾಗ್ತವೆ ಅಂದ್ರೆ ಗುಣಿಭೂತ ವ್ಯಂಗ್ಯ ಆಗ್ತವೆ ಅಂತ. ನಂತರ ಯಾವ ದೇಶದವನು ಗೊತ್ತಿರುತ್ತೆ, ದುಷ್ಯಂತನ ಯಾವ ದೇಶದವನು ಅನ್ನುವಂತಹ, ನೀನು ಇಲ್ಲಿಗೆ ಏಕೆ ಬಂದೆ ಅನ್ನುವಂತಹದ್ದು ಎಂಬ ಪ್ರಶ್ನೆಗಳಿಗೆ ಉತ್ತರ ಪಡೆಯುವುದೇ ಅವಳ ಉದ್ದೇಶ. ಅದನ್ನು ವಾಚ್ಯವಾಗಿ ಕೇಳದೆ ವ್ಯಂಗ್ಯವಾಗಿ ಕೇಳಿದ್ದಾರೆ. ವಾಚ್ಯದಲ್ಲೇ ಚಮತ್ಕಾರವಾಗಿರೆ ವ್ಯಂಗ್ಯಾರ್ಥವು ಸುಂದರವಲ್ಲ, ಆದ ಕಾರಣ ಗುಣಿಭೂತವೇ ಸರಿ ಅಂತ ಹೇಳುವಂತಹದ್ದು. ಈ ರೀತಿ ಗೊತ್ತಿದ್ದರೂ ಸಹ ಕೆಲವೊಂದು ಪ್ರಶ್ನೆಗಳನ್ನ ಕೇಳಲಾಗತ್ತೆ, ಈ ರೀತಿಯಾದನ್ನ ವ್ಯಂಗ್ಯದಲ್ಲಿ ಕೇಳಲಾಗತ್ತೆ. ಇದೇ ಗುಣಿಭೂತ ವ್ಯಂಗ್ಯ ಅನ್ನುವಂತಹದನ್ನ ಕೇಳಲಾಗತ್ತೆ. ಈಗ ಸ್ನೇಹಿತರೆ ಅದನ್ನ ಸ್ಪಷ್ಟಪಡಿಸೋಣ. ನಿಮಗೆ ಉದಾಹರಣೆಗಳನ್ನ ಗುಣಿಭೂತ ವ್ಯಂಗ್ಯಗಳ ಬಗ್ಗೆ ತಿಳ್ಕೊಂಡ್ರಿ. ನೋಡ್ಬೋದು, ಹೀಗೆ ಅಸುಂದರವಾದದ್ದರ ಅಸೌಂದರ್ಯವನ್ನು ಕಡಿಮೆ ಮಾಡಲು ಏನ್ ಮಾಡಲಾಗುತ್ತೆ, ಗುಣಿಭೂತ ವ್ಯಂಗ್ಯ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ ಅನ್ನುವಂಥದ್ದು. ಅಂದ್ರೆ ಈಗಾಗಲೇ ಚೆನ್ನಾಗಿರೋದಿಲ್ಲ ಅಂತಹ ಅಸುಂದರವಾದಂತಹ ಚಿಂತನೆಯನ್ನ, ಪದವನ್ನ, ಅಸೌಂದರ್ಯವನ್ನ ಕಡಿಮೆ ಮಾಡೋದಕ್ಕೋಸ್ಕರ ಏನ್ ಮಾಡಲಾಗುತ್ತೆ, ಗುಣಿಭೂತ ವ್ಯಂಗ್ಯ ಮಾರ್ಗವನ್ನ ಅನುಸರಿಸಬೇಕಾಗುತ್ತೆ ಅಂತ ಹೇಳಲಾಗುತ್ತೆ. ನೋಡ್ಬೋದು, ವಾಚ್ಯ ಪ್ರಧಾನವೋ ವ್ಯಂಗ್ಯವು ಪ್ರಧಾನವೋ ಎಂಬ ಸಂದೇಹ, ಅಂದ್ರೆ ವಾಚ್ಯ ಪ್ರಧಾನವೋ ವ್ಯಂಗ್ಯ ಪ್ರಧಾನವೋ ಎಂಬ ಸಂದೇಹ ಬಂದರೆ ಅದನ್ನು ಗುಣಿಭೂತ ವ್ಯಂಗ್ಯವೆಂದೇ ಪರಿಗಣಿಸುತ್ತಾರೆ. ಇಲ್ಲಿದೆ ಸ್ನೇಹಿತರೆ ಗುಣಿಭೂತ ವ್ಯಂಗ್ಯ ಅನ್ನುವಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಸ್ಟೇಟ್ಮೆಂಟ್ ಅನ್ನು ನೇರವಾಗಿ ಕೇಳಿಸಾಗುತ್ತೆ. ಗುಣಿಭೂತ ವ್ಯಂಗ್ಯ ಅಂದ್ರೆ ಏನು, ಅಥವಾ ವಾಚ್ಯ ಪ್ರಧಾನವೋ ವ್ಯಂಗ್ಯ ಪ್ರಧಾನವೋ ಅಂತ ಯಾವುದನ್ನ ಕರೆಯಲಾಗುತ್ತೆ ಅಂತಂದ್ರೆ ಗುಣಿಭೂತ ವ್ಯಂಗ್ಯವನ್ನ ಕರೆಯಲಾಗುತ್ತೆ ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಬೇಕು. ಇಲ್ಲಿ ನಾವೇನ್ ತಿಳ್ಕೊಬೇಕು, ಒಂದು ಸಾಲಿರುತ್ತೆ, ಅದರಲ್ಲಿ ವಾಚ್ಯ ಪ್ರಧಾನವಾಗಿರುತ್ತೋ ಅಥವಾ ವ್ಯಂಗ್ಯ ಪ್ರಧಾನವಾಗಿರುತ್ತೋ ಅಂತ ಏನಾದ್ರು ನಮಗೆ ಕನ್ಫ್ಯೂಸ್ ಆದ್ರೆ ಆ ಸಂದರ್ಭದಲ್ಲಿ ಅದೇನ್ ತಿಳ್ಕೊಬೇಕು, ನಾವು ಗುಣಿಭೂತ ವ್ಯಂಗ್ಯ ಅಂತ ತಿಳ್ಕೊಬೇಕು. ಅದನ್ನ ಇಲ್ಲಿ ನೋಡ್ಬೋದು. ತತ್ರಚಾತೇಶಂ ಅಧಿಕಾರಕ್ವಾಪೇಕ್ಷೆಯ ಗುಣಿಭಾವಂ ವಿವಾಹ ಪ್ರವೃತ್ತಜ್ಞಾಯಾಯಿ ರಾಜವರ್ಧನ್ ಧ್ವನಿಯಾಲೋಕದಲ್ಲಿ ಆನಂದವರ್ಧನ್ ಹೇಳುವಂತಹದ್ದು. ಒಂದು ವಸ್ತು ಅಥವಾ ಅಲಂಕಾರ ಧ್ವನಿ ಇನ್ನೊಂದು ವಸ್ತುವನ್ನು ಅಲಂಕಾರವನ್ನು ವ್ಯಂಜಿಸಬಹುದು. ವಸ್ತುಧ್ವನಿ ಅಲಂಕಾರ ಧ್ವನಿಗಳೆರಡು ಪರ್ಯಾಂತದಲ್ಲಿ ರಸಧ್ವನಿಗೆ ಪೋಷಕವಾಗಬಹುದು. ರಸಭಾವಾದಿಗಳು ಬೇರೊಂದು ರಸಕ್ಕೆ ಭಾವಕ್ಕೆ ವಸ್ತುವಿಗೂ ಕೂಡ
ಉಪಸ್ವಾರಕವಾಗಬಹುದು. ಇಂಥ ಕಡೆಗಳಲ್ಲಿ ವ್ಯಂಜಕವಾಗುವ ಅರ್ಥ ಗುಣಿಭೂತವೇ ಆಗುತ್ತದೆ ಅಂತ ಸಂಪೂರ್ಣವಾದಂತಹ ವಿವರಣೆಯನ್ನ ಕೊಡಲಾಗುತ್ತೆ. ಅಂದ್ರೆ ಗುಣಿಭೂತ ವ್ಯಂಗ್ಯ ರಸವಾಗುವಂತಹ ಪರಿಕಲ್ಪನೆಯನ್ನ ಇದರಲ್ಲಿ ಕೊಡುತ್ತಿರುವಂತಹದ್ದು. ರಸವು ಗುಣಿಭೂತವಾಗುವುದಕ್ಕೆ ಉದಾಹರಣೆಯನ್ನು ನೋಡ್ಬೋದು. ಇದು ಪಂಪ ಭಾರತದ ಸಾಲು ಆದಿಪುರಾಣದಲ್ಲಿ ಬರುತ್ತೆ. ಲಲಿತಾಂಗ ಸ್ವಯಂಪ್ರಭೆಯ ಪ್ರಸಂಗದಲ್ಲಿ ಇದು ಸ್ಟೇಟ್ಮೆಂಟ್ ನೇರವಾಗಿ ಕೇಳಿದ್ದಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. KCET ಕೇಳಿದ್ದಾನೆ. ಏನಾದರೂ ಯಾರಾದರೂ ಪ್ರಶ್ನೆ ಕೇಳುವಂತಹ ಸಂಪನ್ಮೂಲ ವ್ಯಕ್ತಿಗಳಿಗೆ ಏನಾದರೂ ಇಷ್ಟ ಆದರೆ ಈ ಪದವನ್ನು ಕೇಳ್ಬೋದು. ಮದನನ ಕೈದು ವೆಲ್ಲಿದನು ನಂಗನ ಕೈವಪ್ಪಡೆಯಲ್ಲಿಂದಂ ವಿಳಾಸದ ಕುಣಿಯಲ್ಲಿಂದಂ ಚದುರ ಪುಟ್ಟಿದನೆಲ್ಲಿಂದಂ ವಿನೋದದ ಮೊದಲಿನಿಂದಂ ಸೊಬಗಿ ನಾಗರಂ ಎಲ್ಲಿದನಿಚ್ಛೆಯಾಣ್ಮನಿಂ ಎಲ್ಲದನ್ನೆಲ್ದೆಯಣ್ಣ ನೆನೆಸಿರ ನೆಲ್ಲಿದನೋ ಲಲಿತಾಂಗ ವಲ್ಲಭಂ ಅನ್ನುವಂತಹದನ್ನ ನಾವು ಈ ನೆಲೆಯಲ್ಲಿ ನೋಡ್ಬೋದು. ಇದು ಸಹ ರಸವು ಗುಣಿಭೂತವಾಗುವುದಕ್ಕೆ ಉದಾಹರಣೆ ಆಗಿರುವಂತಹದ್ದು. ಅಂದ್ರೆ ಸ್ವಯಂ ಪ್ರಜ್ಞೆ ತನ್ನ ಇನಿಯನನ್ನು ಕಳೆದುಕೊಂಡಿರುವುದರಿಂದ ಅವಳ ಈ ಶೃಂಗಾರಮಯವಾದ ಉಕ್ತಿ ಎಲ್ಲವೂ ಸಹ ಕರುಣಾರಸಕ್ಕೆ ಪೋಷಕವಾಗುತ್ತೆ ಅಂತ ಲಲಿತಾಂಗ ಮತ್ತು ಸ್ವಯಂಪ್ರಭೆಯರ ಪ್ರಸಂಗ ಬರುತ್ತೆ. ಆ ಲಲಿತಾಂಗ ಮತ್ತು ಸ್ವಯಂಪ್ರಭೆಯರಲ್ಲಿ ಸ್ವಯಂಪ್ರಭೆ ಲಲಿತಾಂಗನನ್ನ ಕಳೆದುಕೊಂಡಂತಹ ಸಂದರ್ಭದಲ್ಲಿ ಈ ಚಿತ್ರಣ ಬರುತ್ತೆ. ಆ ಚಿತ್ರ ಏನಾಗಿದೆ, ರಸಗುಣಿಭೂತ ವ್ಯಂಗ್ಯಕ್ಕೆ ಕಾರಣವಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಬಹುದು. ಅಂದ್ರೆ ಸ್ವಯಂಪ್ರಭೆ ತನ್ನ ಇನಿಯನನ್ನು ಕಳೆದುಕೊಂಡಿರುವುದರಿಂದ ಅವಳ ಈ ಶೃಂಗಾರಮಯವಾದ ಉಕ್ತಿಯೆಲ್ಲವೂ ಕರುಣಾರಸಕ್ಕೆ ಪೋಷಕವಾಗುತ್ತದೆ ಅನ್ನುವಂಥದ್ದು. ಇದು ಗುಣಿಭೂತ ರಸವ್ಯಂಗ್ಯಕ್ಕೆ ಉದಾಹರಣೆ. ಏನಾದರೂ ಸ್ನೇಹಿತರು ಕೇಳಿದ್ರೆ ಉದಾಹರಣೆ ಇದೇ ಇರ್ತವೆ, ಇವನ್ನೇ ಕೇಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಒಂದು ರಸವು ಪ್ರತೀತವಾದುದು ಅದು ಇನ್ನೊಂದು ರಸಕ್ಕೆ ಅಂಗವಾಗಿ ಬಂದು ಗುಣಿಭೂತ ವ್ಯಂಗ್ಯವಾಗುತ್ತೆ ಅಂತ ಹೇಳಲಾಗುತ್ತೆ. ನೋಡ್ಬೋದು. ಪ್ರಧಾನ್ಯನ್ಯೇತ್ರ ವಾಕ್ಯಾರ್ಥ ಯತ್ರಾಂಗತು ರಸಾದಯಂ ಕಾವ್ಯೇ ತತ್ಸ್ಮಿತಾಲಂಕಾರೋ ರಸಾದಿಂಚಿ ಮೇವತಿಹಿ ಅಂತ ಧ್ವನ್ಯಾಲೋಕದಲ್ಲಿ ಹೇಳುವಂತಹದ್ದು. ನಂತರ ಗುಣಿಭೂತ ವ್ಯಂಗ್ಯವನ್ನು ಮಮ್ಮಟ ಹೀಗೆ ಸಂಗ್ರಹಿಸ್ತಾನೆ. ಮಮ್ಮಟನ ಪ್ರಕಾರ ಹೀಗಿರುವಂತಹದ್ದು: ಅಗೂಢಮಪರ ಸಾಂಗ್ಯಂ ವಾಚ್ಯ ಸಿದ್ಧಾಂಗಮಯ ಸ್ಫುಟಂ ಸಂದಿಗ್ಧತುಲ್ಯಂ ಪ್ರಾಧಾನ್ಯೇ ಕಾಕಾಕ್ಷಿಪ್ತಮ್ಯ ಸುಂದರಂ ವ್ಯಂಗ್ಯಮೇಯಂ ಗುಣಿಭೂತ ವ್ಯಂಗ್ಯಸ್ಯಷ್ಟೋ ವಿಧಾಂ ಸ್ಮೃತಃ ಅಂತ ಹೇಳುವಂತಹದ್ದು ಮಮ್ಮಟ. ಅಂದ್ರೆ ಈತ ಗುಣಿಭೂತ ವ್ಯಂಗ್ಯ 8 ಅರ್ಥಗಳಲ್ಲಿ ನಮಗೆ ಗೊತ್ತಾಗುತ್ತೆ ಅನ್ನುವಂತಹದನ್ನ ಕಾವ್ಯ ಪ್ರಕಾಶದಲ್ಲಿ ಮಮ್ಮಟ ಹೇಳುವಂತಹದ್ದು ನೋಡ್ಬೋದು. ಗೂಢವಲ್ಲದೆ ವ್ಯಂಗ್ಯ ಅನ್ನುವಂತಹದ್ದು, ಗೂಢವಲ್ಲದೆ ವ್ಯಂಗ್ಯ ಇನ್ನೊಂದು ವ್ಯಂಗ್ಯಕ್ಕೆ ಅಂಗವಾದದ್ದು ಅಂತ ಹೇಳಲಾಗುತ್ತೆ. ವಾಚ್ಯಾರ್ಥಕ್ಕೆ ನಂತರ ಉಪಸ್ಕರವಾಗಿ ಬರುವುದು, ಅಸ್ಫುಟವಾದದ್ದು, ವಾಚ್ಯ ಪ್ರಧಾನವು ವ್ಯಂಗ್ಯ ಪ್ರಧಾನವು ಎಂಬ ಸಂದೇಹಕ್ಕೆ ಅವಕಾಶ ಕೊಡತಕ್ಕದ್ದು, ವಾಚ್ಯದಷ್ಟು ಮಾತ್ರ ಪ್ರಧಾನವುಳ್ಳದ್ದು, ನಂತರ ಕಾಕುವಿನಿಂದ ಗಮ್ಯವಾಗತಕ್ಕದ್ದು, ನಂತರ ಅಸುಂದರವಾದದ್ದು. ಹೀಗೆ ಗುಣಿಭೂತ ವ್ಯಂಗ್ಯದಲ್ಲಿ 8 ಭೇದಗಳನ್ನ ಯಾರು ಮಮ್ಮಟ ಪರಿಕಲ್ಪಿಸ್ತಾನೆ ಅನ್ನುವಂತಹದ್ದು. ಏನಿಲ್ಲ, ಗುಣಿಭೂತ ವ್ಯಂಗ್ಯದಲ್ಲಿ 8 ಭೇದಗಳನ್ನ ಕಲ್ಪಿಸಿದಂಥವ್ರು ಯಾರು ಅಂತಂದ್ರೆ ಮಮ್ಮಟ ಅನ್ನುವಂತಹದನ್ನ ನಾವು ಹೇಳ್ಬೇಕಾಗತ್ತೆ ಸ್ನೇಹಿತರೆ. ನಂತರ ಪ್ರಕಾರೋಯಂ ಗುಣಿಭೂತ ವ್ಯಂಗ್ಯೋಪಿ ಧ್ವನಿರೂಪತಾಂ ದತ್ತೆ ರಸಾದಿ ತಾತ್ಪರ್ಯ ಪರ್ಯಲೋಚನ ಪುನಃ ಅಂತ. ಅಂದ್ರೆ ಈ ಗುಣಿಭೂತ ವ್ಯಂಗ್ಯ ಪ್ರಕಾರವು ಕೂಡ ರಸಾದಿ ತಾತ್ಪರ್ಯತೆಯನ್ನು ಪರ್ಯಾಲೋಚನೆ ಮಾಡಿದಾಗ ಧ್ವನಿ ರೂಪವನ್ನೇ ತಾಳುತ್ತದೆ ಅಂತ ಹೇಳಲಾಗುತ್ತೆ. ನಂತರ ರನ್ನನ ಗದಾಯುದ್ಧದ ಒಂದು ತುಣುಕನ್ನ ನೋಡ್ಬೋದು ಇಲ್ಲಿ. ಕಂದ ನಿಜಾನುಜರೆಲ್ಲಿದ್ದರೆಂದೆನ್ನ ಜನನಿ ಬಂದು ಬೆಸಗೊಂಡೊಡದೆ ಎಂದು ಮರು ಮಾತಾಡುಗುಡಮೆ ಕೊಂದರ್ ಕಾಂತಿಯರೆಂದು ಭಿನ್ನಯಿಸುವೆನೋ ಅನ್ನುವಂತಹದ್ದು. ಇದು ದುರ್ಯೋಧನ ಲಕ್ಷ್ಮಣ ಕುಮಾರನಿಗೆ ಹೇಳುವಂತಹ ಒಂದು ಸಂದರ್ಭ. ಲಕ್ಷ್ಮಣ ಕುಮಾರನ ದುರ್ಯೋಧನ ಕಳ್ಕೊಂಡಿದ್ದಾನೆ ಯುದ್ಧ ಭೂಮಿಯಲ್ಲಿ. ಅಲ್ಲಿ ಕೌಂತೆಯರು ಅಂದ್ರೆ ಪಾಂಡವರು ಬಂದು ಕೊಂದರು ಅಂತ ಹೇಳುವಂತಹ ಒಂದು ಸಂದರ್ಭ ಇದೆಯಲ್ಲ, ಮತ್ತೆ ದುರ್ಯೋಧನ ಮತ್ತು ತಂದೆ ಮಗನ ಒಂದು ರಸದ ಸಂಬಂಧ, ಅದನ್ನ ಇಲ್ಲಿ ವ್ಯಕ್ತಪಡಿಸಲಾಗಿದೆ. ಇಲ್ಲಿ ಕಂದ ಬಳಸಿರುವಂತಹದ್ದು, ಜನನಿ ಬಳಸಿರುವಂತಹದ್ದು, ಕೌಂತೆಯರ್ ಅಂತ ಬಳಸಿರುವಂತಹದ್ದು ಮೊದಲಾದ ಪದಗಳು ವಿಷಯವು ಗುಣಭೂತ ವ್ಯಂಗ್ಯವೇ ಆಗುತ್ತದೆ ಅನ್ನುವಂತಹದನ್ನು ನಾವು ವ್ಯಂಜಕ ಅಂತಿದ್ದಾಗ ಸ್ನೇಹಿತರೆ ಪದ ವರ್ಣ ಅನ್ನುವಂಥದ್ದು ನಮಗೆ ಪರಿಕಲ್ಪನೆ ಬರಬೇಕು. ಗುಣಿಭೂತ ವ್ಯಂಗ್ಯದಲ್ಲೂ ಸಹ ಇದೇ ತರದ ಪದಗಳು ನಮಗೆ ಬಳಕೆ ಆಗಿರುವಂತಹದ್ದು ನೋಡ್ಬೋದು. ಕಂದ ಅಂತ ಬಳಸಿರುವಂತಹದ್ದು, ತನುಜ ಅಂತ ಬಳಸಿರುವಂತಹದ್ದು, ಜನನಿ, ಕೌಂತೆಯರ್ ಅಂತ ಬಳಸಿರುವಂತಹ ಪದಗಳು ಇಲ್ಲಿ ವಿಶೇಷವಾದ ಅರ್ಥವನ್ನ ಕೊಟ್ಟಿದೆ ಅನ್ನುವಂತಹದ್ದು. ನಂತರ ಯಾವ ವ್ಯಂಗ್ಯಮಪಿ ಚಾರು ತಚ್ಚಿತ್ತಂ ಅನ್ನುವಂತಹದನ್ನ ಅಪ್ಪಯ್ಯ ದೀಕ್ಷಿತ ಹೇಳ್ತಾನೆ. ವ್ಯಂಗ್ಯರಹಿತವಾಗಿದ್ದರೂ ಯಾವುದೋ ರಮ್ಯವೋ ಅದು ಚಿತ್ರ ಅಂತ ಯಾರು ಅಪ್ಪಯ್ಯ ದೀಕ್ಷಿತ ಹೇಳ್ತಾನೆ. ನಂತರ ಇಲ್ಲಿ ಚಿತ್ರ ಅನ್ನುವಂಥ ಒಂದು ಹೊಸ ಪರಿಕಲ್ಪನೆಯನ್ನ ಹೇಳ್ಕೊಳ್ಳಾಗುತ್ತೆ. ಈಗ ಗುಣಿಭೂತ ವ್ಯಂಗ್ಯ ಸ್ನೇಹಿತರೆ ಇಲ್ಲಿಯವರೆಗೂ ಸಹ ಮುಗಿತು. ಯಾವುದು ರನ್ನನ ಅರ್ಥದ ಕಾವ್ಯದ ಭಾಗಕ್ಕೆ ಕೊನೆ ಆಯಿತು. ಇಲ್ಲಿ
ಇವೆಲ್ಲವೂ ಸಹ ಹೇಗೆ ಗುಣಿಭೂತ ವ್ಯಂಗ್ಯ ಅನ್ನುವಂತಹದ್ದು ವಾಚ್ಯ ಪ್ರಧಾನವೋ ವ್ಯಂಗ್ಯ ಪ್ರಧಾನವೋ ಅನ್ನುವಂತಹದನ್ನು ನಾವು ಅರ್ಥ ಮಾಡಿಕೊಳ್ಳುವಂತಹ ನೆಲೆಯಲ್ಲಿ ಗುಣಿಭೂತ ವ್ಯಂಗ್ಯ ಅದು ನಮಗೆ ಸ್ಫುರಿಸ್ತಾ ಹೋಗುತ್ತೆ ಅನ್ನುವಂತಹದ್ದು. ನಂತರ ಚಿತ್ರ ಅನ್ನುವಂತಹ ಇನ್ನೊಂದು ಅರ್ಥ ಬರುತ್ತೆ, ಅದನ್ನ ಇಲ್ಲಿ ಅಪ್ಪಯ್ಯ ದೀಕ್ಷಿತ ಹೇಳ್ತಾನೆ. ವ್ಯಂಗ್ಯ ರಹಿತವಾಗಿದ್ದರೂ ಯಾವುದು ರಮ್ಯವೋ ಅದು ಚಿತ್ರ ಅಂತ ಹೇಳಲಾಗುತ್ತೆ. ಯಾವ ಒಂದು ವಾಕ್ಯದಲ್ಲಿ ವ್ಯಂಗ್ಯ ಇಲ್ಲದೆ ಇದ್ದ ಸಂದರ್ಭದಲ್ಲಿ ರಮ್ಯವಾಗಿ ಯಾವ್ದು ಕಾಣುತ್ತೋ ಅದು ಚಿತ್ರ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ ಅಂತ. ನಂತರ ಕಾವ್ಯದಲ್ಲಿ ವ್ಯಂಗ್ಯಾರ್ಥವು ಪ್ರಧಾನವಾಗಿಲ್ಲದಿದ್ದರೆ ಹೋಗಲಿ, ಗೌಣವಾಗಿಯಾದರೂ ವ್ಯಕ್ತವಾಗಿದ್ದರೆ ಅದು ಚಿತ್ರವೆನಿಸಿಕೊಳ್ಳುತ್ತದೆ ಅಂತ ಕೇಳಲಾಗುತ್ತೆ. ಇದೊಂದು ಪ್ರಶ್ನೆಯನ್ನು ನೆನಪಿಟ್ಕೊಳ್ಳಿ. ಕಾವ್ಯದಲ್ಲಿ ವ್ಯಂಗ್ಯಾರ್ಥವು ಪ್ರಧಾನವಾಗಿಲ್ಲದಿದ್ದರೆ ಹೋಗಲಿ, ಗೌಣವಾಗಿಯಾದರೂ ವ್ಯಕ್ತವಾಗಿದ್ದರೆ ಅದು ಚಿತ್ರ ಎನಿಸಿಕೊಳ್ಳುತ್ತದೆ ಅಂತ. ನಂತರ ನೋಡ್ಬೋದು, ಚಿತ್ರವು ಶಬ್ದ ಚಿತ್ರ, ವಾಚ್ಯ ಚಿತ್ರ ಎಂದು ಎರಡೂ ಬಗೆಯಾಗಿರುತ್ತೆ. ವ್ಯಂಗ್ಯ ಶೂನ್ಯವಾದ ಶಬ್ದಾಲಂಕಾರವು ಶಬ್ದ ಚಿತ್ರಕ್ಕೂ ಅರ್ಥವೇ, ಅಲಂಕಾರವು ವಾಕ್ಯ ಚಿತ್ರಕ್ಕೂ ವಿಷಯವಾಗುತ್ತದೆ ಅಂತ ಹೇಳಲಾಗುತ್ತೆ. ನೋಡ್ಬೋದು, ಗಿರ್ಜಾ ಕಲ್ಯಾಣದ ಹರಿಹರನ ಗಿರ್ಜಾ ಕಲ್ಯಾಣ ಚಂಪು ಕೃತಿ. ಈ ಕೃತಿಯಲ್ಲಿ ಹೇಳಿರುವಂತದ್ದು ನೋಡ್ಬೋದು. ಕೆಂದೋಳ್ ಪುಳಿಂದೈರೆ ಪೆರ್ಬುಲಿ ಬಂದೊಡ ಮಂಜ ನಾಲ್ಕ ನೋಡಂ ನೋಡಂ ಚಲದಿಂ ಕಾಡಂ ಕಾಡಂ ಸೂಪಸಿರಂ ಮಣಿದು ತಣಿದು ಬೇಡಂ ಬೇಡಂ ಅನ್ನುವಂತಹದನ್ನ ಇಲ್ಲೆಲ್ಲ ಸಹ ನೋಡಂ ನೋಡಂ ಕಾಡಂ ಕಾಡಂ ಬೇಡಂ ಬೇಡಂ ಅನ್ನುವಂತಹ ಪದಗಳನ್ನ ಬಳಕೆಯಾಗಿದೆ. ಕವಿ ಇಲ್ಲಿ ಚೇಕಾನುಪ್ರಾಸದ ಮೂಲಕ ನೋಡಂ ಕಾಡಂ ಬೇಡಂ ಈ ಮೂರನ್ನು ಬಳಸಿದ್ದಾನೆ. ಹೀಗಾಗಿ ಇದು ಶಬ್ದ ಚಿತ್ರವಾಗುತ್ತೆ ಅಂತ ಹೇಳಲಾಗುತ್ತೆ ಅಂತ. ನಂತರ ವಾಚ್ಯ ಚಿತ್ರಕ್ಕೆ ನೋಡೋಣ ಸ್ನೇಹಿತರೆ. ಕದದಿಂ ಮೊಯ್ಯೋಳ್ಪನಿತ ಕಾರದಂತಿರೆ ಸಂಜಯ ನಾಂಬುದಿ ಕಣತಾತಿ ಕಾಮಂ ಬರೆದ ನೃಪುಸುತನ ಸೊಬಗಿನ ಶಾಸನಂತೆ ವಿರಹವಿವಲಿಯೇರ್ಪೋಳ್ ಅಂದ್ರೆ ಮನ್ಮಥನು ಇವಳ ಪ್ರಿಯನ ಸೊಬಗನ್ನು ವರ್ಣಿಸುವ ಮಾತುಗಳನ್ನು ಕೊರೆದು ನಿಲ್ಲಿಸಿದ ಶಾಸನದ ಹಾಗೆ ಈ ರಾಜಪುತ್ರಿ ಕಾಣಿಸುತ್ತಿದ್ದಾಳೆ ಅಂತ ವರ್ಣಿಸಲಾಗಿದೆ. ಅಂದ್ರೆ ಆನಂದವರ್ಧನ ಚಿತ್ರಕಾವ್ಯಗಳ ಕುರಿತು ಎಲ್ಲಿಯೂ ಪ್ರಸ್ತಾಪವನ್ನ ಮಾಡಿಲ್ಲ, ಆದ್ರೆ ಇದು ಮೀಮಾಂಸೆಯ ದೃಷ್ಟಿಕೋನದಲ್ಲಿ ಚಿತ್ರ ಅನ್ನುವಂತಹದ್ದು ಬಳಕೆ ಆಗಿರುತ್ತೆ ಸ್ನೇಹಿತರೆ. ಪರೀಕ್ಷಾ ದೃಷ್ಟಿಯಿಂದ ಚಿತ್ರ ಅಂದ್ರೆ ಏನು ಅನ್ನುವಂತಹದನ್ನು ನೀವು ಅರ್ಥವನ್ನ ಮಾಡ್ಕೊಂಡ್ರೆ ಸಾಕು ಅನ್ನುವಂಥದ್ದು. ಚಿತ್ರದಲ್ಲಿ ಎಷ್ಟು ವಿಧ ಅಂದ್ರೆ ಶಬ್ದ ಚಿತ್ರ ಅನ್ನುವಂತಹದ್ದು ಮತ್ತೆ ನಿಮಗೆ ಕಾಣಿಸುವಂತಹದ್ದು ಯಾವುದು ಶಬ್ದ ಚಿತ್ರಗಳು ಮತ್ತೆ ವಾಕ್ಯ ಚಿತ್ರ ಅನ್ನುವಂತಹದನ್ನು ನೀವು ನೆನ್ಪಿಡ್ಕೊಬೇಕು ಅನ್ನುವಂತಹದ್ದು. ನಂತರ ಸ್ನೇಹಿತರೆ ವ್ಯಂಜನ ವಿಚಾರ ಅನ್ನುವಂತಹದ್ದು. ಇಲ್ಲಿಯವರೆಗೂ ಸಹ ಧ್ವನಿಯ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ತಿಳ್ಕೊಂಡಿದ್ದೀರಾ. ಆ ಧ್ವನಿ ಸಿದ್ಧಾಂತ ಅನ್ನುವಂತಹದ್ದು ಯಾವೆಲ್ಲ ರೀತಿಯಲ್ಲಿ ಮೀಮಾಂಸೆಯಲ್ಲಿ ಕಾವ್ಯದಲ್ಲಿ ಬಳಕೆ ಆಗಿದೆ ಅನ್ನುವಂತಹದ್ದು ನಮಗೆ ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಹೋಗುತ್ತೆ. ನೋಡ್ಬೋದು, ಧ್ವನಿಯನ್ನು ಒಂದಾದ ಮೇಲೆ ಒಂದರಂತೆ ಬಿಡಿಸಿ ವಿವರಿಸುತ್ತಾ ಹೋದರೆ ರಮ್ಯತೆ ಮಾಯವಾಗ್ತದೆ, ವ್ಯಂಗ್ಯಾರ್ಥವನ್ನು ಅಖಂಡವಾಗಿ ಆಸ್ವಾದಿಸುವುದು ಸಾಧ್ಯ ಅಂತ ಧ್ವನ್ಯಾಲೋಕನದಲ್ಲಿ ಅಭಿನವ್ ಗುಪ್ತಾ ಹೇಳ್ತಾರೆ ಸ್ನೇಹಿತರೆ. ಅಂದ್ರೆ ಧ್ವನಿಯನ್ನು ನಾವು ಏನ್ ಮಾಡ್ಬೇಕಾಗತ್ತೆ, ಕಾವ್ಯದಲ್ಲಿ ಬಿಡಿಸಿ ವಿವರಿಸ್ತಾ ಹೋಗ್ಬಾರ್ದು, ಅದರ ರಮ್ಯತೆ ಮಾಯವಾಗ್ತದೆ. ವ್ಯಂಗ್ಯಾರ್ಥವನ್ನು ಅಖಂಡವಾಗಿ ಇಡೀ ಕಾವ್ಯದ ಹಿನ್ನೆಲೆಯಲ್ಲಿ ನಾವು ಗ್ರಹಿಸಬೇಕು ಅನ್ನುವಂತಹದ್ದನ್ನ ಹೇಳುವಂತಹದ್ದು. ನೋಡ್ಬೋದು, ತಪಾಯದ್ಯಪಿ ವಸ್ತು ಮಾತ್ರಮಪಿ ಭವತಿ ತಸ್ಯ ಪುನರಪಿ ವರ್ಣಾಪೀಪಿ ಪ್ರಬಂಧಂತೀತೋ ಸಾಕ್ಷಾದ್ವ ರಸೋ ವ್ಯಾಪತೆ ವಿಭವಾಭಿ ಪ್ರತಿಪಾದದ್ವಾರೇಣ ಅಂತ ಹೇಳ್ತಿರುವಂತಹದ್ದು. ಅಂದರೆ ಕಾವ್ಯದಲ್ಲಿ ವಿಭಾವಭಾವಗಳು ಇಲ್ಲವೇ ವಾಚ್ಯವಾಗಿರುತ್ತವೆ, ಇಲ್ಲವೇ ವ್ಯಂಗ್ಯವಾಗಿರುತ್ತವೆ, ಇವುಗಳಿಂದ ರಸಾನುಭವ ಒದಗುತ್ತದೆ ಅಂತ ಹೇಳಲಾಗುತ್ತೆ. ನಂತರ ದಿನದ ವ್ಯವಹಾರದ ಮಾತಿನಲ್ಲೂ ವ್ಯಂಗ್ಯಾರ್ಥ ಇರುತ್ತೆ. ಅವಾಗಲೇ ಹೇಳ್ತಿದ್ದೆ ಸ್ನೇಹಿತರೆ, ನಾವು ಮಾತನಾಡುವಂತಹ ಪ್ರತಿಯೊಂದು ವಾಕ್ಯದಲ್ಲೂ ಕೆಲವೊಂದು ಸತಿ ನಾವು ಏನ್ ಮಾಡ್ತೀವಿ, ವ್ಯಂಗ್ಯವನ್ನ ಬಳಸ್ಕೊಂಡು ಮಾತನಾಡ್ತೇವೆ. ಒಂದು ವಿಷಯವನ್ನು ನೇರವಾಗಿ ಹೇಳದೆ ಪ್ರಕಾರಾಂತದಿಂದ ಮನ ಮುಟ್ಟಿಸುವ ಕಟ್ಟೆಗಳೆಲ್ಲ ಅದು ಇದೆ ಅಂತ ಹೇಳಲಾಗುತ್ತೆ. ಅಂದ್ರೆ ನಾವು ನೇರವಾಗಿ ಹೇಳ್ದಲ್ಲೇ ಕೆಲವೊಂದ್ಸತಿ ವ್ಯಂಗ್ಯವಾಗೂ ಮಾತನಾಡ್ತಾ ಇರ್ತೇವೆ, ಅದು ನಮಗೆ ಈ ಹಿನ್ನೆಲೆಯಲ್ಲಿ ಗೋಚರ ಆಗುತ್ತೆ ಅಂತ. ನಂತರ ಉಚಿತವಾದ ಗುಣಾಲಂಕಾರಗಳಿಂದ ಶಬ್ದ ರೂಪವು ಸುಂದರವಾಗಿದ್ದು ಅದರಲ್ಲಿ ಆತ್ಮಭೂತದ ಧ್ವನಿ ಇದ್ದರೆ ಆಗ ಕಾವ್ಯವೆಂದು ಕರೀತೇವೆ ಅಂತ ಹೇಳಲಾಗುತ್ತೆ. ನಂತರ ರಸವೇ ಕಾವ್ಯದ ಜೀವಿತ, ಆ ಜೀವವನ್ನುಳ್ಳ ಶಬ್ದಾರ್ಥಗಳೇ ಕಾವ್ಯ ಅಂತ ಹೇಳಲಾಗುತ್ತೆ. ಸರಿ, ಇದು ಬಹಳ ಮುಖ್ಯ. ರಸವೇ ಕಾವ್ಯದ ಜೀವಿತ, ಆ ಜೀವನವುಳ್ಳ ಶಬ್ದಾರ್ಥಗಳೇ ಕಾವ್ಯ ಅಂತ ಹೇಳಲಾಗುತ್ತೆ. ಅಭಿನವ ಗುಪ್ತನು ಧೈರ್ಯವಾಗಿ ರಸಧ್ವನಿಯೊಂದೇ ಕಾವ್ಯದ ಪರಮಾರ್ಥವೆಂದು ಸಂದೇಹಕ್ಕೆ ಅವಕಾಶ ಲೇಖವು ಇಲ್ಲಿದಂತೆ ಘೋಷಿಸಲು. ಆಗಲೇ ಒಂದು ಪ್ರಶ್ನೆಯನ್ನು ನೋಡಿದ ಸ್ನೇಹಿತರೆ, ಧ್ವನಿಯ ಕೊನೆಯ ಅಂತಿಮ ಏನಪ್ಪಾ ಅಂದ್ರೆ ರಸವನ್ನ ಸಾಧಿಸುವುದು ಅನ್ನುವಂತಹದನ್ನು ನಾವು ತಿಳ್ಕೊಬೇಕು. ಧ್ವನಿಯ ಎಲ್ಲಾ ಪದಾರ್ಥಗಳ ಅಂತಿಮ ಯಶಸ್ಸು ಯಾವುದ್ರಲ್ಲಿರುತ್ತೆ ಅಂದ್ರೆ ರಸದ ಸಾಧಿಸುವಿಕೆಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಬೇಕು. ನಂತರ ವ್ಯಕ್ತಿ ವಿವೇಕಕ್ಕೆ ರುಯ್ಯಕನು ವ್ಯಾಖ್ಯಾನವನ್ನ ಬರೀತಾನೆ ಅಂತ ಹೇಳಲಾಗುತ್ತೆ. ಇಲ್ಲಿ ಇನ್ನೊಂದು ಪದವನ್ನ ಬರುತ್ತದೆ, ಧ್ವನಿ ಸೋತು ಗೆಲ್ಲುತ್ತದೆ ಅಂತ ಎಂ ಹಿರಿಯಣ್ಣನವರು ಹೇಳ್ತಾರೆ.
ಇದನ್ನು ಸೋತು ಗೆಲ್ಲುತ್ತದೆ ಎನ್ನುವಂತಹದಂತ ಏನು ಹೇಳುವಂತಹದ್ದು, ರಸದ ಮುಂದೆ ಧ್ವನಿ ಏನಾಗುತ್ತೆ ಅಂದರೆ ಸೋತು ಮತ್ತೆ ಗೆಲ್ಲುತ್ತದೆ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಅವರು ವಿವರಣೆಯನ್ನು ಮಾಡ್ತಾರೆ. ಸ್ನೇಹಿತರೆ, ಇದು 2017ರಲ್ಲಿ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಪ್ರಶ್ನೆ ಆಗಿರುವಂತಹದ್ದು. ಯಾಕೆ ನಾವು ಮೀಮಾಂಸೆ ಎನ್ನುವಂಥ ಪರಿಕಲ್ಪನೆಯಲ್ಲಿ ಯಾವ ವಿಚಾರವನ್ನು ಬಿಡಬಾರ್ದು ಅಂದರೆ ಇದೇ ದೃಷ್ಟಿಕೋನಿಲ್ಲ. ಇದು ಸಾಕಷ್ಟು ಜನ ಯಾರ್ಯಾರು ಓದಿರ್ತಾರೋ ಅಂಥವ್ರು ಹಾಕಿರ್ತಾರೆ, ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಹಾಕೋದಕ್ಕೆ. ಇಂತಹ ಯಾಕೆ ಕೇಳಿರ್ತಾನೆ ಅಂದರೆ ಇದೊಂದು ಫುಟ್ ನೋಟ್ ಕ್ವಶನ್ಸ್, ಅಡಿ ಟಿಪ್ಪಣಿಯಲ್ಲಿ ಕೊಟ್ಟಿರುವಂತಹದ್ದು, ಅದನ್ನು ತೆಗೆದುಬಿಟ್ಟು ಪ್ರಶ್ನೆಯನ್ನು ಕೇಳಿರ್ತಾರೆ. ಹಾಗಾಗಿ ನಾವು ಯಾವುದೇ ಪುಸ್ತಕವನ್ನು ಸಮಗ್ರವಾಗಿ ಓದಿದಂಥ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಸ್ಟೇಟ್ಮೆಂಟನ್ನು ಓದಿ ಕೆಳಗೆ ವಿವರಣೆಯನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನೋಡ್ಬೋದು, ಸಹೃದಯರಾದ ಹಿರಿಯ ವಿದ್ವಾಂಸರಾದ ಹಿರಿಯಣ್ಣನವರು ಹೇಳ್ತಾರೆ ಧ್ವನಿ ಸೋತು ಗೆಲ್ಲುತ್ತದೆ ಅಂತ. ನೋಡ್ಬೋದು, ಸಂಪೂರ್ಣವಾದ ವಿವರಣೆ ಇದೆ, ಕೇಳ್ತೀನಿ ನೋಡಿ. ಕಾವ್ಯದ ತಿರುಳು ರಸ ಅನಿರ್ವಚನೀಯವಾದ ಈ ಅರ್ಥವನ್ನು ವಾಚಕವಾದ ಶಬ್ದಗಳಲ್ಲಿ ಹೇಳುವುದು ಅಶಕ್ಯ. ಅದೇ ಕವಿಯ ಸೋಲು. ಆದರೆ ಅದನ್ನು ಮಾತಿನಲ್ಲಿ ಕಟ್ಟಿಕೊಡಲು ಆಗದಿದ್ದರೂ ರಸಿಕನ ಹೃದಯಕ್ಕೆ ಕವಿ ಮುಟ್ಟಿಸುತ್ತಾನೆ. ಬಾಯಲ್ಲಿ ಹೇಳಲು ಅಶಕ್ತನಾದರೂ ವ್ಯಂಜನಾ ವೃತ್ತಿಯನ್ನು ಆಶ್ರಯಿಸಿ ಅನುಭವಕ್ಕೆ ಒದಗಿಸಿ ಕೊಡುತ್ತಾನೆ. ಇದೇ ಕವಿಯ ಗೆಲುವು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಏನು ಯಾಕೆ ಧ್ವನಿ ಸೋತು ಗೆಲ್ಲುತ್ತದೆ ಅಂದರೆ, ಕಾವ್ಯದ ತಿರುಳು ರಸ ಅಂದರೆ ಯಾವುದೇ ಕಾವ್ಯದಲ್ಲಿ ನಾವು ಕವಿ ಸಾಧಿಸುವಂತಹದ್ದು ರಸ ಅನ್ನುವಂಥದ್ದು ಏನಾಗುತ್ತೆ. ಅನಿರ್ವಚನೀಯವಾದ ಈ ಅರ್ಥವನ್ನು ನಾವೇನ್ ಮಾಡ್ತೇವೆ ಅಂದ್ರೆ ವಾಚಕವಾದ ಶಬ್ದಗಳಲ್ಲಿ ಹೇಳುವುದು ಅಶಕ್ಯ. ಅಂದ್ರೆ ಶಬ್ದಗಳಲ್ಲಿ ಹೇಳೋಕೆ ಕೆಲವು ಸತಿ ಸಾಧ್ಯವಾಗುತ್ತೆ, ಅದು ಸಾಧ್ಯವಾಗುತ್ತೆ, ಕವಿಗೆ ಸಾಧ್ಯವಾಗುತ್ತೆ. ಅಂತಹದನ್ನು ಏನ್ ಮಾಡ್ತಾರೆ, ಅದೇ ಕವಿಯ ಸೋಲಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ವಾಚ್ಯದ ಹಿನ್ನೆಲೆಯಲ್ಲಿ, ಶಬ್ದಗಳ ಹಿನ್ನೆಲೆಯಲ್ಲಿ ಹೇಳಲಾಗುತ್ತೆ, ಅದೇ ಕಾವ್ಯ ಸೋಲು. ಆದರೆ ಅದನ್ನ ಮಾತಿನಲ್ಲಿ ಕಟ್ಟಿಕೊಡಲು ಆಗದಿದ್ದರೂ ರಸಿಕನ ಹೃದಯಕ್ಕೆ ಕವಿ ಮುಟ್ಟಿಸುತ್ತಾನೆ. ಕವಿ ಕೆಲವೊಂದು ಸಂದರ್ಭದಲ್ಲಿ ಆದರೂ ಸಹ ಪದಗಳನ್ನು ರಚಿಸಿ ಒಬ್ಬ ಸಹೃದಯನಿಗೆ ಮುಟ್ಟಿಸ್ತಾನೆ. ಬಾಯಿಯಲ್ಲಿ ಹೇಳಲು ಅಶಕ್ತನಾದರೂ ವ್ಯಂಜನಾ ವೃತ್ತಿಯನ್ನು ಆಶ್ರಯಿಸ್ತಾನೆ. ವಾಚ್ಯವನ್ನ ತಿರಸ್ಕರಿಸಿ ಏನ್ ಮಾಡ್ತಾನೆ ಒಬ್ಬ ಕವಿ, ಅದನ್ನೇ ವ್ಯಂಜನಾ ವೃತ್ತಿಗೆ ತಿರುಗಿ ಅದನ್ನ ವೃತ್ತಿಯನ್ನು ಆಶ್ರಯಿಸಿ ಅನುಭವಕ್ಕೆ ಒದಗಿಸಿ ಕೊಡುತ್ತಾನೆ. ಇದೇ ಕವಿಯ ಗೆಲುವು ಅನ್ನುವಂತಹದನ್ನ ಹೇಳಲಾಗುತ್ತೆ. ಹಾಗಾಗಿ ಧ್ವನಿ ಸೋತು ಗೆಲ್ಲುತ್ತದೆ ಅನ್ನುವಂತಹದ್ದು ನೋಡ್ಬೋದು. ಇದು ಈಗಾಗಲೇ ಪ್ರಶ್ನೆ ಆಗಿದೆ ಸ್ನೇಹಿತರೆ. ನಂತರ ಗೌಪ್ಯವಾಗಿರುವುದು ವ್ಯಂಗ್ಯದ ಒಂದು ಸೊಗಸು ಅಂತ, ಅಂದ್ರೆ ಅದು ನಿಗೂಢವಾಗಿ ರಚನೆ ಆಗಿರುವಂತಹದ್ದು ಗೌಪ್ಯವಾಗಿರುವುದು ವ್ಯಂಗ್ಯದ ಒಂದು ಸೊಗಸು, ಇದೇ ಅದರ ಪ್ರಾಣವೆಂದು ಕೂಡ ಅಭಿನವ ಗುಪ್ತ ಹೇಳ್ತಾನೆ. ಈ ಸ್ಟೇಟ್ಮೆಂಟ್ ಅನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಗೌಪ್ಯವಾಗಿರುವುದು ವ್ಯಂಗ್ಯದ ಒಂದು ಸೊಗಸು ಅಂತ ಹೇಳ್ದವನು ಯಾರು ಅಂದ್ರೆ ಅಭಿನವ ಗುಪ್ತ. ನೋಡ್ಬೋದು, ಸ್ವಶಬ್ದ ವಾಚ್ಯತ್ವ ಎಂಬುದು ರಸದೋಷವಾಗಿದೆ ಅಂತ ಹೇಳಲಾಗುತ್ತೆ. ಸ್ವಶಬ್ದ ಸ್ಥಾಯಿ ಸಂಚಾರಿ ವಿಭವಾನುಭಾವಿ ವ್ಯಭಿಯ ಸ್ಪಂದ ಅಂತ ಉದ್ಭಟ ಕಾವ್ಯಾಲಂಕಾರ ಸಾರದಲ್ಲಿ ಹೇಳ್ತಾನೆ. ನಂತರ ಒಮ್ಮೊಮ್ಮೆ ಸಂಚಾರಿ ಭಾವಗಳ ಹೆಸರನ್ನು ಉಪಯೋಗಿಸಿದರೂ ದೋಷವಿಲ್ಲವೆಂದು ಒಪ್ಪಿಕೊಳ್ಳುತ್ತಾನೆ. ನಾದೋಷ ಸ್ವಪದೀನು ಕ್ಷಾಪಿ ಸಂಚಾರಣ ಸಹ ಕ್ವಾಚಿತ್ ಅಂತ ಮಮ್ಮಟ ಹೇಳುವಂತಹದ್ದು. ನಂತರ ಧ್ವನಿತತ್ವದ ಪೂರ್ವ ಪಕ್ಷಗಳು 12 ಎಂದು ಅಲಂಕಾರ ಸರ್ವಸಖ್ಯ ವ್ಯಾಖ್ಯಾನ ಬರೆದ ಜಯರಧರನು ಉದಾಹರಿಸುತ್ತಾನೆ ಅಂತ. ಧ್ವನಿತತ್ವದ ಪೂರ್ವ ಪಕ್ಷಗಳು ಎಷ್ಟು ಅಂದ್ರೆ 12 ಅಂತ ಹೇಳಲಾಗುತ್ತೆ. ಅದನ್ನ ಅಲಂಕಾರ ಸರ್ವಸಖ್ಯ ವ್ಯಾಖ್ಯಾನ ಯಾರು ಬರೆದನು ಅಂದ್ರೆ ಜಯರಧನು ಅನ್ನುವಂತಹನು ಉದಾಹರಿಸುತ್ತಾನೆ. ನಂತರ ವ್ಯಂಗ್ಯವೆಂದು ನೀವು ಕರೆಯುವ ಅರ್ಥವೇ ನಮಗೆ ಗೋಚರವಾಗುವುದಿಲ್ಲ, ಅದೆಲ್ಲ ಒಂದು ಭ್ರಾಂತಿ ಎಂದು ಯಾರ ಅಪೇಕ್ಷಿಸುವಂತೆ ಕಾಣುವುದಿಲ್ಲ. ಆದ ಕಾರಣ ಚರ್ಚೆಯೆಲ್ಲವೂ ಆ ಅರ್ಥವು ಪ್ರತೀತವಾಗುವ ಬಗೆಯನ್ನು ಕುರಿತಂತೆ ಹೊರತು ಆ ಅರ್ಥದ ಅಸ್ತಿತ್ವವನ್ನು ಕುರಿತು ಅಲ್ಲ ಅಂತ ನಾವು ನೋಡ್ಬೋದು. ನಾವು ವ್ಯಂಗ್ಯ ಅಂತ ಯಾವುದನ್ನೆಲ್ಲ ಕರಿತೀವೋ ಆ ಅರ್ಥ ನಮಗೆ ಗೋಚರವಾಗುವುದಿಲ್ಲ, ಅದೆಲ್ಲವೂ ಸಹ ಒಂದು ಭ್ರಾಂತಿ ಎಂದು ಯಾರು ಸಹ ಅಪೇಕ್ಷಿಸುವಂತೆ, ನಾವು ಅಪೇಕ್ಷೆಯನ್ನು ಆ ಥರದ್ದು ಭ್ರಾಂತಿ ಅಂತ ಅಪೇಕ್ಷೆ ಪಡಿಸಬೇಕಾಗಿಲ್ಲ. ಆದ ಕಾರಣ ಚರ್ಚೆಯಲ್ಲೂ ಆ ಅರ್ಥ ಪ್ರತೀತವಾಗುವ ಬಗೆಯನ್ನು ಕುರಿತಂತೆ ಹೊರತು ಆ ಅರ್ಥದ ಅಸ್ತಿತ್ವವನ್ನು ಕುರಿತು ಅಲ್ಲ ಅಂತ ಹೇಳಲಾಗುತ್ತೆ. ಅಂದ್ರೆ ನಾವು ವ್ಯಂಗ್ಯ ಅನ್ನುವಂತಹ ಪರಿಕಲ್ಪನೆ ನಮಗೆ ಅದು ಒಂದು ಕಾವ್ಯದಲ್ಲಿ ಗೋಚರಕ್ಕೆ ಒಳಪಡುತ್ತದೆ ಅನ್ನುವಂತಹದ್ದು. ಮತ್ತು ಆ ರೀತಿ ನಾವು ಗೋಚರಕ್ಕೆ ಒಳಪಡ್ತೀವಿ, ಅದೊಂದು ಭ್ರಾಂತಿ, ಒಂದು ಕನಸು ಅಂತ ಹೇಳ್ಬೇಕಾಗಿಲ್ಲ. ಅದೇ ನಿಜವಾದ ಒಂದು ಕಾವ್ಯದ ಸೊಬಗು ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೊಬೇಕು ಅನ್ನುವಂತಹದ್ದು. ನಂತರ ಲಕ್ಷಣ ವೃತ್ತಿಗೂ ವ್ಯಂಜನ ವೃತ್ತಿಗೂ ಅಭೇದವನ್ನು ಕಲ್ಪಿಸುವುದು ಸಾಧ್ಯವಿಲ್ಲ. ವಾಚ್ಯಾರ್ಥವು ಒಂದದಿದ್ದಾಗ ಮಾತ್ರ ಲಕ್ಷಣೆಯನ್ನು ಆಶ್ರಯಿಸುತ್ತೇವೆ. ಆದರೆ ಲಕ್ಷಣೆಯ ಪ್ರವೇಶಕ್ಕೆ ಅವಕಾಶವಿಲ್ಲದಿದ್ದಾಗ ವ್ಯಂಗ್ಯಾರ್ಥವನ್ನು ನಾವು ಒಳಪಡಿಸ್ತೇವೆ. ಅಂದ್ರೆ ವಾಚ್ಯದಲ್ಲಿ ನಾವೇನ್ ಮಾಡ್ತೇವೆ, ಅಭಿವೃದ್ಧ ವೃತ್ತಿಯನ್ನು ಕಂಡುಕೊಳ್ತೇವೆ. ಅಲ್ಲಿ ನಂತರ ಅದು ವಾಚ್ಯವಿಲ್ಲ ಅನ್ನುವಂಥದ್ದು ಇನ್ನೊಂದು ಸ್ವಲ್ಪ ಅದು ಅರ್ಥ ಆಗ್ತಿಲ್ಲ ಅಂದ್ರೆ ಲಕ್ಷಣ ವೃತ್ತಿ ಹೋಗ್ತೇವೆ. ಲಕ್ಷ್ಯಾರ್ಥದಿಂದ ಲಕ್ಷಣ ವೃತ್ತಿಗೆ ಬರ್ತೇವೆ. ಇಲ್ಲೂ ಸಹ ಅದು ಅರ್ಥಗೋಸ್ಕರ ಆಗಿಲ್ಲ ಅಂದ್ರೆ ವ್ಯಂಗ್ಯಕ್ಕೆ ಬರ್ತೇವೆ. ವ್ಯಂಜನಾ ವೃತ್ತಿಯಲ್ಲಿ ಅದರ ಸ್ಪಷ್ಟವಾಗಿ ಗೋಚರಿಸ್ತೇವೆ. ಇದು ಕಾವ್ಯದ ನಿಜವಾದ ಸೊಬಗು ಅಂತ ನಾವು ಅರ್ಥವನ್ನು ಮಾಡ್ಕೊಳ್ತೇವೆ. ನಂತರ ತಾತ್ಪರ್ಯ ವೃತ್ತಿ ವಾಕ್ಯದ ಅನ್ವಯವನ್ನು ತಿಳಿಸುವುದಷ್ಟೇ ಇದರ ಕಾರ್ಯವಾಗಿದೆ ಅಂತ. ಶಬ್ದ ವ್ಯಾಪಾರದಲ್ಲಿ ಒಂದು ವ್ಯಾಪಾರವು ಒಂದು ಅರ್ಥವನ್ನು ತಿಳಿಸಿ ನಿಲ್ಲುತ್ತದೆ, ಒಡನೆ ಇನ್ನೊಂದು ವ್ಯಾಪಾರ ವರ್ತಿಸಿ ಇನ್ನೊಂದು ಅರ್ಥವನ್ನ ತಿಳಿಸ್ತದೆ ಅಂತ ಹೇಳಲಾಗುತ್ತೆ.
ನಂತರ ನೋಡ್ಬೋದು ಸ್ನೇಹಿತರೆ, ಶಬ್ದದಿಂದ ಹೊರಡುವ ಅರ್ಥ ಪರಂಪರೆಯಲ್ಲಿ ಒಂದೊಂದು ಪ್ರತ್ಯೇಕವಾದ ವ್ಯಾಪಾರದಿಂದ ತಿಳಿಯಬಹುದೆಂದು ಧ್ವನಿ ಪ್ರಸ್ಥಾನದ ನಿರ್ಣಯ ಅಂತ. ಧ್ವನಿ ಪ್ರಸ್ಥಾನದ ಅಂತಿಮ ನಿರ್ಣಯ ಏನು ಅಂದರೆ, ಶಬ್ದದಿಂದ ಹೊರಡುವ ಅರ್ಥ ಪರಂಪರೆಯಲ್ಲಿ ಒಂದೊಂದು ಪ್ರತ್ಯೇಕವಾದ ವ್ಯಾಪಾರದಿಂದ ತಿಳಿಯಬಹುದೆಂದು ಧ್ವನಿ ಪ್ರಸ್ಥಾನ ನಿರ್ಣಯ. ನೋಡ್ಬೋದು, ನದಿರಮ್ಯ ಶಬ್ದ ವ್ಯಾಪಾರ ಅಂತ ಕರೆಯಲಾಗುತ್ತೆ. ಒಂದು ವ್ಯಾಪಾರ ಆದ ಮೇಲೆ ಇನ್ನೊಂದು ವ್ಯಾಪಾರ ಕೆಲಸ ಮಾಡುತ್ತಾ ಹೋಗುತ್ತದೆ. ಅಂದರೆ ವಾಚ್ಯಾರ್ಥ ಆದಮೇಲೆ ಲಕ್ಷ್ಯಾರ್ಥ, ಲಕ್ಷ್ಯಾರ್ಥ ಆದಮೇಲೆ ವ್ಯಂಗ್ಯಾರ್ಥ ಅನ್ನುವಂತಹದ್ದು, ಹೀಗೆ ಶಬ್ದ ವ್ಯಾಪಾರ ಅನ್ನುವಂತಹದ್ದು ಅರ್ಥದ ಹಿನ್ನೆಲೆಯಲ್ಲಿ ಒಳಗೊಳ್ಳುತ್ತಾ ಹೋಗುವಂಥದ್ದು ನಮಗೆ ಕಾಣ್ತಾ ಹೋಗುತ್ತೆ ಅಂತ. ವಾಚ್ಯಾರ್ಥ ಲಕ್ಷ್ಯಾರ್ಥಗಳೆರಡು ನಿಯತವಾದವು. ಒಂದು ವ್ಯಂಗ್ಯ ಇನ್ನೊಂದು ವ್ಯಂಗ್ಯವನ್ನು ಸೂಚಿಸುತ್ತದೆ. ಅಂದರೆ ಒಂದು ಸಂಖ್ಯೆಯನ್ನು ಬಿಟ್ಟು ಎಲ್ಲವೂ ಬಹುವಚನ ಎಂದಾಗಿ ಅಂತ ಅರ್ಥ. ಅರ್ಥಗಳನ್ನು ಸೂಚಿಸುವ ವ್ಯಾಪಾರ ಶಬ್ದದ್ದಾಗಿರಲಿ ಅರ್ಥದ್ದಾಗಿರಲಿ ಅದಕ್ಕೆ ವ್ಯಂಜನಾ ವೃತ್ತಿ ಎಂದೇ ಹೆಸರು ಅಂತ ಹೇಳಲಾಗುತ್ತೆ ಅಂತ. ಸ್ನೇಹಿತರೆ, ಈ ರೀತಿಯಾಗಿ ವ್ಯಂಜನಾ ವೃತ್ತಿ ಏನಾಗಿರುತ್ತೆ ಅಂದರೆ, ವಾಚ್ಯಾರ್ಥ ಲಕ್ಷ್ಯಾರ್ಥ ಮತ್ತು ವ್ಯಂಜನಕ್ಕೆ ಕೊನೆಯದಾಗಿ ಬರುತ್ತೆ. ಅದು ಹೇಗಿರುತ್ತೆ ಅಂತಂದರೆ, ಒಂದು ವ್ಯಂಗ್ಯ ಇನ್ನೊಂದು ವ್ಯಂಗ್ಯವನ್ನು ಸೂಚಿಸ್ತದೆ. ಅಂದರೆ ಒಂದು ಸಂಖ್ಯೆಯನ್ನು ಬಿಟ್ಟು ಎಲ್ಲವೂ ಬಹುವಚನ ಎಂದ ಹಾಗೆ ಅಂತ. ಅರ್ಥಗಳನ್ನು ಸೂಚಿಸುವ ವ್ಯಾಪಾರ ಶಬ್ದದ್ದಾಗಿರಲಿ ಅರ್ಥದ್ದಾಗಿರಲಿ ಅದಕ್ಕೆ ವ್ಯಂಜನಾ ವೃತ್ತಿ. ಅಂದರೆ ಈ ಕೊನೆಗೆ ಬರುವಂತಹದ್ದು ಶಬ್ದದರ ಆಗಿರಲಿ ಅರ್ಥದರ ಆಗಿರಲಿ ಅದು ವ್ಯಂಜನಾ ವೃತ್ತಿ ಎಂದು ಹೆಸರು ಅನ್ನುವಂತಹದ್ದು ಸ್ನೇಹಿತರೆ. ಇಷ್ಟು ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನೀವು ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕಲಿತುಕೊಂಡಂತಹ ವಿಚಾರಗಳು. ಅದರಲ್ಲಿ ವ್ಯಂಜಕ, ಗುಣಿಭೂತ ವ್ಯಂಗ್ಯ, ನಂತರ ವ್ಯಂಜನಾ ವಿಚಾರಗಳು ಅನ್ನುವಂತಹದ್ದು. ಇದರಲ್ಲೇ ಸಾಕಷ್ಟು ಕೆಲವೊಂದು ಸಾರಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಶ್ನೆಗಳು ಆಗುವಂತಹದ್ದು ನೋಡ್ಬೋದು. ಯಾರೆಲ್ಲ ಇದನ್ನ ಕೇಳಿದಿರೋ ತರಗತಿಯನ್ನ, ಪರೀಕ್ಷಾ ದೃಷ್ಟಿಯಿಂದ ಕೆಲವೊಂದು ವಿಚಾರಗಳನ್ನು ನೆನ್ಪಿಟ್ಕೊಂಡು ಹೋಗಿ. ಏನಾದರೂ ಪ್ರಶ್ನೆ ಪತ್ರಿಕೆ ತೆಗೆಯುವಂಥವರು ಈ ಕಡೆ ಏನಾದರೂ ಬಂದಂಥ ಸಂದರ್ಭದಲ್ಲಿ ಇವುಗಳನ್ನ ಪ್ರಶ್ನೆಯನ್ನು ಎಲ್ಲದನ್ನೂ ಮುಖ್ಯವಾದ ವಿಚಾರ ಓದ್ಕೊಂಡಿರ್ತಾರೆ, ಇದನ್ನು ಓದ್ಕೊಂಡಿರಲ್ಲ, ಗಮನ ಇಟ್ಟಿಲ್ಲ ಅಂತ ಇಲ್ಲೇ ಕೇಳುವಂಥ ಸಾಧ್ಯತೆ ಇರುತ್ತೆ. ಈಗಾಗಲೇ ಉದಾಹರಣೆಯನ್ನು ಹೇಳಿದೆ, ಧ್ವನಿ ಸೋತಿ ಗೆಲ್ಲುತ್ತದೆ ಅನ್ನುವಂಥದ್ದನ್ನು ಆ ಭಾಗದಲ್ಲಿ ಕೇಳಿರುವಂಥ ಪ್ರಶ್ನೆಯನ್ನ. ಹಾಗಾಗಿ ಸ್ನೇಹಿತರೆ, ಒಂದೊಂದು ಅಂಕವೂ ಸಹ ಕಷ್ಟವಾಗಿರುವಂತಹದನ್ನ ನೀವು ಪಿಕ್ ಮಾಡ್ಕೊಬೇಕಾಗಿರುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿ ಸಮಗ್ರವಾದ ಓದು ಇದ್ರೆ ಯಶಸ್ಸು ಅನ್ನುವಂತಹ ಸಿಗುತ್ತೆ ಅನ್ನುವಂತಹದ್ದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇಲ್ಲಿಗೆ ತರಗತಿಯನ್ನು ನಿಲ್ಲಿಸ್ತಿದ್ದೇನೆ. ಯಾರೆಲ್ಲ ಕರುನಾಡು ಜಾಬ್ ಅಲರ್ಟ್ಸ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಇನ್ನೂ ಹೆಚ್ಚಿನ ಚಾನಲ್ಗಳಿಗಾಗಿ ತಮ್ಮ ಸಹಕಾರ ಇದೆ ಅಂತ ಕೇಳ್ತಾ ಸ್ನೇಹಿತರೆ, ಇಲ್ಲಿಗೆ ತರಗತಿಯನ್ನು ಮುಗಿಸ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.